ಓಂ ನಮೋ ದೊಡ್ಡ ಬಸವೇಶ್ವರ, ಓಂ ನಮೋ ಪುಟ್ಟರಾಜೇಶ್ವರ, ಓಂ ನಮೋ ಪ್ಯಾಟಿ ಬಸವೇಶ್ವರ, ಓಂ ನಮೋ ದೊಡ್ಡ ಬಸವೇಶ್ವರ, ಓಂ ನಮೋ ಪುಟ್ಟರಾಜೇಶ್ವರ. ನಮೋ ಭಕ್ತರು ಕಮಲ ಜ್ಯೋತಿ ಪನ್ನಗದರ ಗಂಗಾಧರ, ನಮೋ ಭಕ್ತರು ಕಮಲ ಜ್ಯೋತಿ ಪನ್ನಗದರ ಗಂಗಾಧರ, ನಮೋ ಶಕ್ತಿ ಗಣ ಸಮೂಹ ಪಾಲನ ಶಶಿಧರ ಶಿವಶಂಕರ, ನಮೋ ಭಕ್ತರು ಕಮಲ ಜ್ಯೋತಿ ಪನ್ನಗದರ ಗಂಗಾಧರ, ನಮೋ ಹರನೆ ನಟರಾಜನೇ, ನಮೋ ಹರನೆ ಭವದೂರನೆ, ನಮೋ ಹರನೆ ನಟರಾಜನೇ, ನಮೋ ಹರನೆ ಭವದೂರನೆ, ನಮೋ ಹರನೆ ಭವದೂರನೆ, ನಮೋ ನಮೋ ಶಿವಧಾಮನೆ, ನಮೋ ನಮೋ ಶಿವಧಾಮನೆ. ಓಂ ನಮೋ ಪ್ಯಾಟಿ ಬಸವೇಶ್ವರ, ಓಂ ನಮೋ ದೊಡ್ಡ ಬಸವೇಶ್ವರ, ಓಂ ನಮೋ ಪುಟ್ಟರಾಜೇಶ್ವರ. ಈ ಒಂದು ಕಾರ್ಯಕ್ರಮದ ಈಗಾಗಲೇ ಚುನಾವಣೆ ಅನೌನ್ಸ್ ಆದುದರಿಂದ ಬಹಳಷ್ಟು ಜನಪ್ರತಿನಿಧಿಗಳು ಇಂದು ನಮಗೆ ಲಭ್ಯವಾಗಿಲ್ಲ. ಈಗಾಗಲೇ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪಾವಿನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವೇದಮೂರ್ತಿ ರವಿಯಜ್ಜ ಮದ್ದಾನಿ ಹಿರೇಮಠ ಕುಷ್ಟಗಿ ಇವರು ವಹಿಸ್ಕೊಡ್ಬೇಕಂತ ಅವರಲ್ಲಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯರು ಆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ವೇದಮೂರ್ತಿ ದೊಡ್ಡಯ್ಯಜ್ಜನವರು ವಹಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರೇಮನ್ನಾಪುರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಕೆ ಮಹೇಶ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಒಂದು ಆಸೀನರಾಗಬೇಕಂತ ಕೇಳಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಬಾಲಜ್ಜ ಬಳಿಗಾರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕುಷ್ಟಗಿ ಇವರು, ಹಾಗೂ ಶ್ರೀ ಕಳಕಪ್ಪ ಬೊಳ್ಳುಟ್ಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅದೇ ರೀತಿಯಾಗಿ ಶ್ರೀ ರಾಜು ಬಾವಿಕಟ್ಟೆ ಅವರು, ಅದೇ ರೀತಿಯಾಗಿ ಸ್ಥಳೀಯ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಮುಖ್ಯ ಗುರುಗಳು ಶ್ರೀ ಎಸ್ ಜಿ ಕಡೆಮಯ್ಯವರು, ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಭೀಮಪ್ಪ ಘಟದವರು, ಅದೇ ರೀತಿಯಾಗಿ ಶ್ರೀ ಭೀಮಣ್ಣ ತಲೇಖಾನ್ ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಬರಬೇಕು. ಅದೇ ರೀತಿಯಾಗಿ ಕಲಕಬಂಡಿ ಶ್ರೀ ಈರಣ್ಣ ಎಸ್ ಕಲಕಬಂಡಿ ಕುಷ್ಟಗಿ ಇವರು ಕೂಡ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಶ್ರೀ ಶಂಕರಪ್ಪ ಹರಿಜನ್ ಅವರು, ಅದೇ ರೀತಿಯಾಗಿ ಭೀಮಣ್ಣವರು, ಇವರೆಲ್ಲರನ್ನು ಕೂಡ ನಮ್ಮ ಕಾರ್ಯಕರ್ತರು ಮೊಟ್ಟ ಮೊದಲನೇದಾಗಿ. ಅದೇ ರೀತಿಯಾಗಿ ಮುಕ್ಕುಂದ ಗ್ರಾಮದಿಂದ ಆಗಮಿಸ ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸ್ತಿರ್ತಾರೆ. ಅದೇ ರೀತಿಯಾಗಿ ಶ್ರೀ ಕೆ ಮಹೇಶ್ ಸರ್ ಅವರು, ಅದೇ ರೀತಿಯಾಗಿ ಶ್ರೀ ಕಳಕಪ್ಪ ಬಳುಟ್ಗಿ ಅವರಿಗೆ, ಭೀಮಪ್ಪ ಗಡ ಸರ್ ಅವರಿಗೆ, ಕಲ್ಕಬಂಡಿ ಸರ್ ಅವರಿಗೆ,
ಶ್ರೀ ಸುರೇಶ್ ಕಾಟಕ್ಕಂತ ಶಂಕರಪ್ಪ ಹರಿಜನ್ ಇವರಿಗೆ ವೀರೇಶ್ ತೆಂಗುಂಟಿ ಅವರು ಪುಷ್ಪಾರ್ಪಣೆಯನ್ನು ಕೊಟ್ಟು ಇಲ್ಲಿವರೆಗೆ ಈ ಒಂದು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೃದಯ ಮಂದಿರದಲ್ಲಿ ಸ್ಮರಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಫೌಂಡೇಶನ್ ಹಿರೇಮನ್ನಾಪುರ ಸಹಯೋಗದೊಂದಿಗೆ ಪ್ಯಾಟಿ ಬಸವೇಶ್ವರ ನಾಟ್ಯ ಸಂಘ ಹಿರೇಮನ್ನಾಪುರ ಇವರು ಗುಡದೂರಿನ ರಕ್ತರಾತ್ರಿ ಅರ್ಥಾತ್ ವೀರ ಅಶ್ವತ್ಥಾಮ ಎಂಬ ಪೌರಾಣಿಕ ನಾಟಕವನ್ನು ಪ್ಯಾಟಿ ಬಸವೇಶ್ವರ ನಾಟ್ಯ ಸಂಘದ ಎಲ್ಲ ಸ್ನೇಹಿತರು ಸೇರಿಕೊಂಡು ಭಾಳ ಅಚ್ಚುಕಟ್ಟಾಗಿ ಈ ನಾಟಕದ ಎರಡನೇ ದಿನದ ಅಂದರೆ ಈಗಾಗಲೇ 15 ದಿವಸದಿಂದ ಒಂದು ನಾಟಕ ಪ್ರದರ್ಶನ ಆಗಿತ್ತು. ಇದು ದೊಡ್ಡಯ್ಯನವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸೋದರ ಬಾಲಾಜಿ ಅವರೇ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಳಕಪ್ಪ ಬೋಳ್ಟಿಗಿರವರೇ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವೀರಣ್ಣ ಕಲಕಬಂಡಿ ಅವರೇ, ಸಂಸ್ಥೆಯ ಕೃಷಿದೇಶ್ವರ ಸಂಸ್ಥೆಯ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಕಡೆಮನಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಮತ್ತು ನೆರೆದಿರ್ತಕ್ಕಂಥ ಕಲಾಭಿಮಾನಿಗಳೇ, ಕಲಾವಿದರೇ, ಇವತ್ತೇನು ನಾಟಕ ನೋಡೋಕೆ ಬಂದಿರತಕ್ಕಂಥ ಶ್ರದ್ಧೆ ಎಲ್ಲ ತಾಯಂದ್ರೆ, ಎರಡನೇ ಆಟ ಇವತ್ತು. ಈಗಾಗಲೇ 15 ದಿನಗಳ ಹಿಂದೆ ಒಂದು ಆ ನಾಟಕ ಆಗಿತ್ತು. ಈ ಹಿರೇಮನ್ನಾಪುರ ಅಂತಂದ್ರಪ್ಪ ಅಂದ್ರೆ ಒಂದು ಕಲಾವಿದರ, ಈ ಭಾಗದಲ್ಲಿ ಕಲಾವಿದರ ಬೀಡಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಸುತ್ತಮುತ್ತಲು ಏನಾದರೂ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು ಏನು ಆಗ್ಬೇಕಂದ್ರಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಗುರುಗಳು ಹುಸೇನ್ ಸಾಬ್ರು ಮತ್ತು ಎಲ್ಲರೂ ಸೇರಿಕೊಂಡು ಈ ನಾಟಕದ ಪ್ರದರ್ಶನವನ್ನು ಮಾಡಿಸ್ತಾರೆ. ಮತ್ತು ಕಲಾವಿದರು ವಿಶೇಷವಾಗಿ ಹಿರೇಮನ್ನಾಪುರದ ನಾನು ನೋಡಿದೆ, ನಮ್ಮ ದೇವಣ್ಣರು, ಶಕುನಿ ಡಾಕ್ಟ್ರು, ಇವರೆಲ್ಲ ಒಳ್ಳೆ ಕಲಾವಿದರು. ವೃತ್ತಿ ಕಲಾವಿದರಿಗಿನ್ನ ಬಲ ಮಾಡ್ತಾರೆ ಅವರು. ಆ ಡಾಕ್ಟರ್ ಅಂಕರ್ ನಿಜ ಜೀವನದಾಗ ಹಂಗಾದನ ಅದೆಲ್ಲ ಸಂಗಪಣ್ಣ ಅಂದ್ರೆ ಅಷ್ಟು ಹಾಸ್ಯಮಯವಾಗಿರ್ತಾನಾತ. ಯಾರೇ ಪೇಷಂಟ್ ಬಂದರೂ ಕೂಡ ಅಷ್ಟೇ ಹಾಸ್ಯಮಯವಾಗಿ ಮಾತಾಡಿ ಕಳಿಸ್ತಿರ್ತಾನೆ. ಆದ್ರೆ ಕಲೆ ಅನ್ನೋದು ಅದು ಎಲ್ಲರಲ್ಲೂ ಬರೋದಿಲ್ಲ. ಅದು ಜೀವನ ಯಾವಾಗ ಹುಟ್ಟತ್ತೆ ಆವಾಗಲಿಂದನೇ ಬಂದಿರ್ತೈತಿ. ಕಲೆ ಅನ್ನೋದು ರಕ್ತಗತ ಬಂದಿರ್ತೈತಿ. ಅದನ್ನು ಕಲೆ ಅನ್ನೋದನ್ನ ಊಟಕ್ಕೆ ಉಪ್ಪಿನಕಾಯಿ ಅಷ್ಟೇ ಬಳಸ್ಕೊಂಡ್ರಪ್ಪ ಅಂದ್ರೆ ಉದ್ಧಾರ ಆಗ್ತಾನೆ ಮನುಷ್ಯ. ಮತ್ತು ಕಲಾವಿದರಾಗಿ ಭಾಳಷ್ಟು ಜನರು ಪದ್ಮಭೂಷಣನೂ ಪಡೆದಾರ, ಭಾಳಷ್ಟು ಜನರು ಫುಟ್ಪಾತ್ನಾಗೂ ಅದಾರ. ಅದನ್ನು ಊಟಕ್ಕೆ ಉಪ್ಪಿನಕಾಯಿ ಅಂತ ಬಳಸ್ಕೊಂಡ್ರಪ್ಪ ಅಂದ್ರೆ ಅವ್ರ ಜೀವನೂ ಉದ್ಧಾರ ಆಗಿದ್ದು ಭಾಳ ಅದಾವು. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದೇನೆ, ಯಾಕಂದ್ರೆ ಇವರೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಚೇರ್ ತುಂಬ್ತವೆ. ಇವು ಅಲ್ಲಿ ತನಕ ಚೇರ್ ತುಂಬೋದಿಲ್ಲ ಇವು. ಅದಕ್ಕೆ ನಾ ಹೆಚ್ಚಿಗೆ ಮಾತನಾಡ್ದನ, ಯಾಕಂದ್ರೆ ಎಲ್ಲರೂ ಗುಡ್ದೂರು ಜಾತ್ರೆಯಾಗ ನಿನ್ನೆ ಮೊನ್ನೆ ಹೋಗಿ ದುಡಿದು ಬಂದು ಅಣ್ಕೊಂಬಿಟ್ಟಿರಿ. ಈಗ ಸಣ್ಣ ಭೇಟಿ ಆದ ಕೈಕಾಲು ಎದ್ದೇಳಕ್ಕೆ ಬರೋಲ್ಲ ನಾವು ಅಂತಂದ. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದೇನೆ. ಇದರಲ್ಲಿ ಬರ್ತಕ್ಕಂಥ ನಮ್ಮ ಇಡೀ ದೇಶ ಇರೋದ ರಾಮಾಯಣ ಮಹಾಭಾರತದ ಅಡಿಯಲ್ಲಿ. ಇಡೀ ದೇಶದ ಏನು ಹಿಂದೂ ಸನಾತನ ಧರ್ಮದ ಗ್ರಂಥ ಐತೆ ಅದೆಲ್ಲ ರಾಮಾಯಣ ಮಹಾಭಾರತದ ಕಥಿನ. ನಮ್ಮ ಜೀವನದಾಗ ನಡೆಯಂಥದ್ದು ಅದು ರಾಮಾಯಣ ಮಹಾಭಾರತನ. ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ದೇಶ ಹಾಳಾಗೈತಿ. ಈಗಿನ ಜೀವನ ಎಲ್ಲರದು ಹೆಣ್ಣು ಹೊನ್ನು ಮಣ್ಣ. ಅದರಿಂದ ಬೆನ್ನತ್ತಿದ್ರೆ ಏನಾಗುತ್ತೆ ಅನ್ನೋದ ಇದು ರಕ್ತ ರಾತ್ರಿ ನಾಟಕ.
ಅದಕ್ಕೆ ಇದರಲ್ಲಿ ಬರ್ತಕ್ಕಂಥ ಒಳ್ಳೆಯ ಪಾತ್ರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ನಿಜವಾಗ್ಲೂ ಈ ನಾಟಕದ ಸಾರ್ಥಕತೆ ಬರ್ತಾ ಶಾಂತ ರೀತಿಯಿಂದ ಈ ನಾಟಕ ನಡೀಲಿ ಅಂತ ದೇವರಲ್ಲಿ ಅರಿಕೆ ಮಾಡ್ಕೊಂಡು, ಯಾಕಂದ್ರೆ ನಾಟಕದಲ್ಲಿರ್ತಕ್ಕಂಥ ಪಾತ್ರಧಾರಿಗಳು ನಮ್ಮರ ಅವನ ಆತ್ಮ ನನ್ನ ಮಗ ಎಲ್ಲಿ ಹೋಗಿದೆ ಅಂತಕ್ಕಂಥ ಹುಡ್ಕೊಂಡು ತನ್ನ ದೇಹದಿಂದ ಆತ್ಮ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ದೊಡ್ಡಯ್ಯನವರೇ, ಇನ್ನೋರ್ವ ಸಹೋದರರು, ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೆ ಮಹೇಶ್ ಅವರೇ, ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಅವರೇ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಳಕಪ್ಪ ಬೋಟಿಗೆ ಅವರೇ, ಕಡೆಮನಿ ಮೇಷ್ಟ್ರೆ ಶಂಕರಪ್ಪನವರೇ, ದೇವಪ್ಪನವರೇ ಹಾಗೂ ವೀರೇಶ್ ಕಲಕಮಂಡಿ ಅವರೇ, ಊರಿನ ಹಿರಿಯರೇ, ತಾಯಂದಿರೇ, ಸ್ನೇಹಿತರೇ, ಜೀವನ ಸವಿಯಲು ಅಲ್ಲ, ಜೀವನ ಬದುಕಲು ಬಳಲಲು ಅಲ್ಲ, ಜೀವನ ಸಂತಸ ಪಡಲು ಸಂಕಟ ಪಡಲು ಅಲ್ಲ, ಜೀವನವನ್ನು ಸಂಭ್ರಮಿಸಬೇಕು, ಸಂಗ್ರಾಮವಾಗಬಾರದು. ಲೈಫ್ ಶುಡ್ ಬಿ ಸೆಲೆಬ್ರೇಷನ್. ಈ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣವನ್ನು ಮಾಡಲಿಲ್ಲ, ಭಾಷಣದಲ್ಲಿ ತುಂಬ ಓಜಸ್ವಿಯಾದಂಥ ಶಬ್ದಗಳನ್ನು ಬಳಕೆ ಮಾಡಿದರು. ಆ ಶಬ್ದಗಳಂತೆ ತಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದರು. ಕೆಲವರಲ್ಲಿ ಅಪ್ರತಿಮ ಪಾಂಡಿತ್ಯವಿರುತ್ತೆ. ಪಾಂಡಿತ್ಯ ಬರೀ ನಾಲಿಗೆಯಲ್ಲಿ ಇರುತ್ತೆ, ಹೃದಯದಲ್ಲಿರೋದಿಲ್ಲ, ಜೀವನದ ಧಾರಣೆಯಲ್ಲಿರೋದಿಲ್ಲ. ಕೆಲವೊಬ್ಬರು ಮಾತು ಕೇಳಿದರೂ ಪುನಃ 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 ಕೇಳಬೇಕು ಅನ್ಸುತ್ತೆ. ಯಾಕೆಂದರೆ ಅವರ ಮಾತಿನಿಂದ ಜೀವನ ಇದೆ ಎಂದರ್ಥ. ಅಂಥ ಜೀವನವನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡಿದಂಥವರೇ ನಮ್ಮೆಲ್ಲರ ಮಹಾಪುರುಷರು. ಜೀವನ ಅನ್ನೋದು ಒಂದು ಅಶಾಶ್ವತವಾದಂಥ ಒಂದು ಬದುಕು. ಈ ಅಶಾಶ್ವತವಾದಂಥ ಬದುಕಿನಲ್ಲಿ ಶಾಶ್ವತವಾದಂಥದ್ದು ಏನಾದರೂ ಮಾಡಿದರೆ ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ದಿ ಹೋಲ್ ವರ್ಲ್ಡ್ ಈಸ್ ಜಸ್ಟ್ ಶಾಡೋ ಆಫ್ ದಿ ರಿಯಾಲಿಟಿ. ಗಾಡ್ ಈಸ್ ಟ್ರ್ಯಾಂಕ್ಚುಯಾಲಿಟಿ ಇನ್ ದಿ ಕಾನ್ಸಿಯಸ್ನೆಸ್ ಬ್ಲೈಂಡೆಡ್ ಟುಗೆದರ್. ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡಿದಂಥವರೇ ಮಹಾಪುರುಷರಾಗ್ತಾರೆ. ಅವರು ಜಾಗತಿಕ ಒಂದು ಮಟ್ಟದಲ್ಲಿ ಪೂಜನೀಯ ವ್ಯಕ್ತಿಗಳಾಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಈ ಕೆಳವರ್ಗದವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಹರ್ಡೇಕರ್ ಮಂಜಪ್ಪನವರು ದಲಿತ ಸಮುದಾಯಕ್ಕೆ ಸೇರಿದಂಥವರು. ಅವರು ಇಲ್ಲೇ ಶಿರ್ಸಿ ಭಾಗದವರು. ಅವರಿಗೆ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹರ್ಡೇಕರ್ ಮಂಜಪ್ಪನವರು
ಯುಗಗಳು ಜಾರಲಿ ಹೊಸ ಯುಗ ಕಾಣಲಿ ನಿನ್ನ ಮನೆಯಲ್ಲಿ ಭಾವ ನೂತನ ಚಿರಂತನ ರಾಧಾ ಮಾಧವ ಪ್ರೇಮ ಹಲೋ ಎಲೆ ಒತ್ತರೆ ದಿನಮೂರು ಕಳೆಯುವುದರೊಳಗಾಗಿ ಈ ಪೃಥ್ವಿ ನಿಪ್ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಶಬ್ದಗಳೇ ಬೀಳುತ್ತಿವೆ ಏನೋ
ಎಲೆ ಉತ್ತರೆ ದಿನವೂ ಕಳೆಯುವುದರೊಳಗಾಗಿ ಈ ಪೃಥ್ವಿ ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಉಸಿರು ಕಟ್ಟಿಸುವಂತಹ ಕಪ್ಪಗೆಯ ಕಾರವ ಕಿಡಿದಪ್ಪಿದ ಶಬ್ದಗಳೇ ಬೀಳುತ್ತಿವೆ ಪಾಂಡವ. ಏನು ಏನಾಯ್ತು ಉತ್ತರೆ? ಅಶ್ವತ್ಥಾಮಾರ್ಯನ ವಜ್ರ ಕಂಠದ ಬಿರುನುಡಿಯ ಬಿರುಗಾಳಿ ಬೀಸುತ್ತಿದೆ. ಈ ಉತ್ತರೆಯ ಎದೆ ತತ್ತರಿಸುತ್ತಿದೆ ಅತ್ತೆ. ನನ್ನೆದೆಗೆ ನೆಚ್ಚಿಗೆಟ್ಟು ಗುರುಪುತ್ರನ ಕಂಠದಿಂದ ಹೊರಗೊಬ್ಬಿದ ಗಾಳಿಯಲ್ಲಿ ಗಿರಗಿರದೆ ಸುಳಿದು ನನ್ನ ನೆತ್ತಿಗೆರಗಿದ ಕಿಡಿದುಂಬಿದ ಶಬ್ದಗಳು. ಅವೇನು ಶಬ್ದಗಳು? ಪಾಂಡವ ಪೃಥ್ವಿ, ಈ ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಎಂಬಿ ಸಿಡಿಲ್ದನಿಯ ಶಬ್ದಗಳು. ಪಾಂಡವರ ಬಾಳುಗುಡಿಯ ತಳಹದಿಯಲ್ಲಿ ತುಂಬಿದವೇನೋ ಕಾಳ್ಗಿಚ್ಚನ್ನು. ಎಲೆ ಉತ್ತರೆ, ಆ ಸಿಡಿಲ್ ಧ್ವನಿಯ ಶಬ್ದಗಳ ಸಪ್ಪಳಕ್ಕೆ ಭೂಮಿಯು ಬೆರೆಯುವಂತಿದ್ದರು. ಭವಿತವ್ಯದ ನನ್ನ ಬಗೆಗಿರುವ ನೆಮ್ಮದಿಯ ಶಬ್ದಗಳನ್ನು ಬಾಯಿಂದಾಡಲು ಬರುವಂತಿಲ್ಲ ಇಂದಿನ ಸಮಯದಲ್ಲಿ. ಆದರೂ ನೆಚ್ಚಿಗೆಡಿದರು. ಹೆಚ್ಚೇನು ಹೇಳಲಿ, ನಿನ್ನೆದೆಯ ದುಃಖ ದುರಿಯ ಗಾಳಿ ತಗಲಿಹುದು ಕೌರವರ ಬಾಳ್ಗುಡಿಗೆ. ಕಾರಣ ಅದಕ್ಕೆ ಧೃತರಾಷ್ಟ್ರನ ವಂಶವೇ ಬಲಿ. ಕೌತಿಯರ ಕೈ ಚಳಕಾಟದಲ್ಲಿ ಗಾಂಧಾರಿಯದೇ ಮುರಿಯುವುದು. ಏನಾದರೂ ಏನತ್ತೆ, ಆ ನನ್ನನ್ನೆಲ್ಲ ಬಾರದು, ತನ್ನ ಮುಖ ತೋರಲು ಈ ಉತ್ತರೆಯ ಸುತ್ತಮುತ್ತಲು ಕವಿದಿರುವ ಕಾಳಗತ್ತಲೆಯನ್ನು ಕೊರೆಯುವ ಕಣ್ಮಿಂಚು ಇನ್ನೆಲ್ಲಿ ಅತ್ತೆ? ಹಂಬಲವನ್ನುದಿದು ಕರ್ಮ ಕರಗುವ ಪರ್ಯಂತ ಶಾಂತಿಯಲ್ಲೇ ಕಾಲ ಕಳೆಯುತ್ತಾರೆ. ಹಿಂದಿನ ಜನ್ಮದ ಅಗಾಧ ಕರ್ಮದಿಂದ ಹುಟ್ಟಿ ಬಂದ ಬಳಿಕ ಭೋಗವದು ಭೋಗಿಸಲೇಬೇಕು. ಹುಟ್ಟು ಹುಟ್ಟಿಸು ಸಾಗಿ ಎಂಬ ಆದಿಶಕ್ತಿಯ ಅಗ್ನಿಗೆ ಈ ಸೃಷ್ಟಿಯೇ ಸಿರಬಾಗುತ್ತದೆ ಎಂಬ. ಅತ್ತೆ, ನೀವೇನು ಹೇಳಿದರೂ ನನ್ನೆದೆಗೆ ತೃಪ್ತಿಯ ಕೃಪೆ ತಾಕಲಲ್ಲದು. ಆದ್ದರಿಂದ ಅತ್ತೆ, ಗಾಯಕನಿಲ್ಲದ ಮನೆಯೊಳು ಮೂಲಿ ಗುಂಪಾಗಿ ಬಿದ್ದ ತಂತಿ ಇಲ್ಲದ ತಂಬೂರಿಯಂತೆ ಇನ್ನೆಷ್ಟು ದಿನಗಳವರೆಗೆ ಬಿದ್ದುಕೊಂಡಿರಲಿ ಈ ಬಾಳಿನ ಅತ್ತೆಗೆಂದರೂ ನೀವೇ ನನ್ನನ್ನು ಹೋಗಬೇಡಿ. ಈ ಪೃಥ್ವಿ ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ, ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಅತ್ತೆ, ಕೇಳಿದ್ರಾ ಅಶ್ವತ್ಥಾಮದ ಕಂಠದಿಂದ ಹೊರಗೊಂಡಿದೆ ಪಾಂಡವ ಪೃಥ್ವಿ ಎಂಬ ಶಬ್ದಗಳನ್ನು. ಹೀಗೇಕೆ ಮಾಡುತ್ತಿರುವಿ ಅಮ್ಮ? ಎಲ್ಲಿಯ ಶಬ್ದಗಳು, ಎಲ್ಲಿಯ ಅಶ್ವತ್ಥಾಮ? ಈ ಪೃಥ್ವಿ ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಪ್ರಳಯ. ಅಯ್ಯೋ ಅಯ್ಯೋ, ಕೇಳಲಾರೆ ನಾನಿನ ಈ ಲೋಕ. ಯಾರು? ನನ್ನ ಪ್ರಾಣೇಶ್ವರರು. ನಿಲ್ಲಿ ಮೋಡ ಕುದುರೆಯನ್ನೇರಿ ಓಡಿ ಹೋಗುತ್ತೀರಿ ಮುಗಿಲ ಮಾರ್ಗವಾಗಿ. ನಾನು ಬರುವೆ ಕರ್ಮದ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡಿಕೊಂಡು ಬರುವೆ. ನಿನ್ನವಳು ನಾನಾದರಲ್ಲಿವೆ ಅಭಿಮಾನಿತರಿಗೆ. ನಿಲ್ಲಿ, ಕಣ್ಮರಿಯಾಗಬೇಡಿ. ಭಟ್ಟರೆ ಬನ್ನಿ. ಅದು ಆಕಾಶದಾಚೆ ಚಂದ್ರಾಸನದಲ್ಲಿ ಅಭಿಮನ್ಯುವನ್ನು ಕುಳ್ಳರಿಸಿ ಪೂಜೆ ಕಟ್ಟುತ್ತಿರುವ ದೇವಕನ್ನಿಕೆಯರು. ಕಂಕ ಭಟ್ಟರೆ, ಭೀಮದೇವ ನನ್ನೊಡೆಯ ಅಭಿಮನ್ಯು ಹಸಿದಿರುವರು. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣಬಡಿಸಿಯ. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣಬಡಿಸಿಯ. ಅವರಿಗೆ ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ. ಓ ವಾಯುಸುತ, ಓ ಅಗ್ನಿಪುತ್ರಿ,
ಕೇವಲ ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಹೊತ್ತಿರುವ ರಣಯತ್ನಕುಂಡದಲ್ಲಿ ಪ್ರಾಣಾಹುತಿಯನ್ನು ಹಾಕಿದ ಅಭಿಮನ್ಯುವಿನ ಬಲಿ ರಕ್ತದಲ್ಲಿ ಮುಳುಗೆದ್ದು ದುಃಖದ ಕಿಷ್ಟಿಯನ್ನು ತನ್ನ ಎದೆಯೊಳಿಟ್ಟುಕೊಂಡು ಮೃಣಗೊಂಡ ಉತ್ತರೆ ತನ್ನ ಕಣ್ಣು ಇಳಿಸಿದ ಬೆಸರದ ಬಣ್ಣ ಬರೆಯುವಳು ಪಾಂಡವರ ಬಾಳಿನ ಇತಿಹಾಸಕ್ಕೆ. ಕುರುಕ್ಷೇತ್ರ ಕಾಲಗಳು ಕಟ್ಟಿದವು ಕೇವಲ ನಮ್ಮ ಪ್ರತಿಜ್ಞೆಗಳು. ಓ ಆರ್ಯಪುತ್ರ, ಕೌರವರ ಉನ್ಮತ್ತ ಖಡ್ಗಗಳ ಢೇಂಕಾರ, ಧನಸ್ಸುಗಳ ಝೇಂಕಾರ ಮೀರಿದವು ಮಾನವೀಯ ಮಮಕಾರ. ಇದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತರದ ಚಿತ್ರವೇ ಕುರುಕ್ಷೇತ್ರ. ಮಣ್ಣಿನ ಮಡಿಲ ಮಕ್ಕಳ ಮಮಕಾರ, ಬ್ರಹ್ಮಾಂಡ ಬಾಣದೊಳು ತುಂಬಲು ಆಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿ ಬಲಗೊಂಡು ಬಲ್ಲಿದರು ಅಮಂಗಳ ಅಳಿಯಲಿಕ್ಕೆ ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ವಿಪ್ಲವದ ರಕ್ತದ ಹನಿ ಹರಿದು ಬಂದದ್ದಕ್ಕೆ ಅವರು ದೋಷಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ. ಏನಾಯ್ತು ದ್ರುಪದಜ? ನಮ್ಮವರ ನೆತ್ತರಳು ಕೈ ತೊಳೆದ ಸೇಡಿರಿಪ್ಪು ಸಾಚಿ ಉಚ್ಚತ್ತು ತಲೆಗೆದರಿ ಕುಳಿಯುತ್ತಿದೆ ಭಾರತೀಯ ರಾಜಾಂಗಣದಲ್ಲಿ ಕರಾಳ ಛಾಯೆ. ಧರ್ಮಜ, ಕಡಲ ಕಡೆಯಿಂದ ಕಾಳಕೂಟ ಹುಟ್ಟಿದಂತಿದೆ ಎಂದು ತೋರುತ್ತದೆ. ಆದರೆ ಮುಂದೆ ಹುಟ್ಟಿ ಬರುವುದು ಸಂದೇಹವಾಗಿ ಅಮರ ಶಾಂತಿ ಅಮೃತ. ವಿಷದಲ್ಲಿ ಅಮೃತ ಇಚ್ಛಿಸಿ ಕಾದರೆ ಬೇಕೆ ಕಣ್ಣೀರ ತುಂಬಿ. ಭೀಮ, ಏನಿತು ನರರ ಮಸ್ತಕಗಳೆಲ್ಲ ನತ್ತರದ ಮುಳಿಗೆ ಮಾಯವಾಗಿವು. ನಿಲ್ಲಿಸಲಾರ ಈ ನರಮೇಧ ಯಜ್ಞವನ್ನು ಕಟ್ಟ ಕಡೆಗೆ ಸತ್ತವರಿಗಾಗಿ ಎತ್ತು ಎತ್ತು ಬಾಡಿ ಬತ್ತಿದ ಮುಖಗಳನ್ನು ನೋಡಿಯಾದರೂ ತಡೆಯಲಾರ ನಿಮ್ಮ ಕೊಲೆ ಕೈಯ. ಇದುವೇ ಭೂತ ದಯವಾಣಿ. ಬೇಡನಗೆ ನಿನ್ನ ಮಸ್ತಕದ ಜ್ಞಾನೋಪದೇಶ ಹೇಡಿಯನ್ನಾಗಿ ಮಾಡುವ ಗೊಡ್ಡು ತತ್ವದ ಕುರಿದಡ್ಡಿಯಲ್ಲಿ ಪುರುಷ ಸಿಂಹವನ್ನು ಮನುಜ ಕುರಿಯನ್ನಾಗಿಸುವ ಅಬಲ ತತ್ವವನ್ನು ಸವಿದ ಸನ್ಯಾಸಿಯ ಜ್ಞಾನೋಪದೇಶ ಬೇಡನಿಗೆ ಈ ಭಾರತನಿಗೆ ಓರ್ಕರಿಯುವ ಕಡಲವಾಣಿಯಲ್ಲಿ ಮನುಜ ಕುರಿಗಳಿಗೆ ಸಿಂಹಗಡಿಯನ್ನು ಕೊಟ್ಟು ಯಮನ ಕೋಣವ ಕುಟ್ಟಿ ಕೊಲ್ಲುವಂತ ಉದ್ದಂಡ ತತ್ವವನ್ನುಂಡ ಪ್ರಚಂಡ ಪ್ರವಾದಿಯ ಪ್ರಭಾವದಲ್ಲಿ ಬೇಕಲಿಗೆ ಈ ಭಾರತನಿಗೆ. ಧರ್ಮಜ, ನಮ್ಮ ಸ್ವಾತಂತ್ರ್ಯದೊಳಗಿದೆ ಭಾರತೀಯ ಸ್ವಾತಂತ್ರ್ಯ. ಭೀಮದೇವರ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವರು ಕೊಟ್ಟ ಕೋಟಿಲಿಗೆ ನಾಡಿನ ನಗೆ ಬಾಡಿತು. ಕೌರವರ ಕುಟಿಲ ನೀತಿ ದೇಶದೊಳು ತಂದಿಟ್ಟಿತು ದುರ್ಗತಿಯ. ಮನುಷ್ಯತ್ವನ್ನೇ ಮಣ್ಣು ಕೂಡಿಸಿಕೊಂಡ ಮಾನವರಲ್ಲಿ ಉಳಿದಿರುವುದು ಉತ್ಕೃವಾದ ದೇಶಭಾವನೆ. ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದ ಆ ಭೇದಕಲ ಪಂಡಿತ ಶಕುನಿ. ಶಕುನಿಯ ಸ್ವರವನ್ನೇ ಮತಿಸಿ ಬೀರಿತು ಹಸ್ತಿನಾವತಿಯ ಮುತ್ಸದ್ದಿಯ ಮಂಡಳ. ಮತ್ತದಕ್ಕೆ ತಾಳ ಹಾಕಿದ ಕೌರವರ ಪರಿವಾರ. ದೇವತೆಗಳ ಅಮಂಗಳಕ್ಕೆ ನಡಿಗಿತು ನಾಡಿನಿದೆ. ಕಂಪನವ ತಾಳಿ ಸಾವು ನೋವುಗಳ ಹೊಳೆಯಲ್ಲಿ ತೇಲಿ ಹೊರ ಹೊಳಪಿನ ಬಂಗಾರ ಬಣ್ಣದ ಕೌರವಾಳಿಕೆಯ ಕರಿಯ ಹಾವು ಹೆಡೆ ಎತ್ತಿ ಮುದ್ದಿಸುತ್ತ ಮಾನವ ಕುಲವನ್ನೆಲ್ಲ ಕೊಲ್ಲಲೆನಿಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುದ್ಧಿ ಸವಿಯುತ್ತಿತ್ತು. ಆಗ ಹಸಿದ ಹೊಟ್ಟೆಯಿಂದ ಕಂಗೆಡಲು ಕುಲವತಿಯರ ನಿಟ್ಟುಸಿರಿನಿಂದ ಹರಿದು ಬಂದಿದ್ದು ವಿಪ್ಲವದ ರಕ್ತದ ರಣಧ್ವನಿ. ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವರ ಪ್ರತಿಜ್ಞೆಗಳು ಕಾರಣೀಭೂತವಾಗಿಲ್ಲ. ಸತ್ಯ ಸತ್ಯ. ಭೀಮ ದ್ರೌಪದಿಯರು ನಿಮಿತ್ತ ಮಾತ್ರ. ಧರ್ಮಜ, ಕುಟಿಲ ನೀತಿಯನ್ನು ನಡೆದು ಸಿರಿ ಸುತರ ಥಳಕು ಬಿಚ್ಚಿ ಕೂಳರ ಕೊಳಕು ಕೊಚ್ಚಿ ಹರಿಯುತ್ತಿದೆ ಮಹಾ ವಿಪ್ಲವದ ರಕ್ತ ರಣಧ್ವನಿ. ಧರ್ಮಜ, ಸಿರಿಮನೆಯ ಮಹಲು ಸುಟ್ಟು ಬೂದಿಯಾಗುವುದು ಸಹಜ.
ಹಸಿದ ಬಡ ಹೊಟ್ಟೆ ಉರಿ ಹತ್ತಲು ಮಾನಹಾನಿಗೊಳಗಾದ ಮಾನಿನಿಯರ ಕಂಬನಿಯ ಕಡಲೊಳಗಿಂದ ಉದ್ಭವಿಸಿದ ಬಡವಾಗ್ನಿಯ ಛಳವ ಝಳಿಪಿಸಿ ಚಳಿಯ ಜಾಗೃತಳೆಯ ಮಹಾಕಾಳಿ ಧರ್ಮಾವತಾರ ಈ ಭಾರತಕ್ಕೆ ಮುಸುಕಿದ ಕಾಳರಾತ್ರಿ ಹರಿದೋಗುವ ಮೊತ್ತವನ್ನು ರಣರಂಗದಲ್ಲಿ ನಿಂತು ನೋಡುತ್ತಿರುವೆ ಮುಡಿಗೆದರಿ ಮುಗುಳ್ಳೆಗೆಯ ಬೀರಿ ಎಲೆ ಉತ್ತರೆ ದಿನಮೂರು ಕಳೆಯುವುದೊಳಗಾಗಿ ಈ ಪೃಥ್ವಿ ನಿಪ್ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಕೇಳಿದ್ರ ಅಶ್ವತ್ಥಾಮನ ಕಂಠದಿಂದ ಹೊರಗೊಮ್ಮಿದ ನಿಪ್ಪಾಂಡವ ಪೃಥ್ವಿ ಎಂಬ ಶಬ್ದಗಳು. ನಿಪ್ಪಾಂಡವ ಪೃಥ್ವಿ ತಲೆಗೇರಿದ ಶೋಕದ ಆವೇಶದಲ್ಲಿ ನಿಪ್ಪಾಂಡವ ಪೃಥ್ವಿಯನ್ನು ಬಿಡಬಡಿಸುವ ಆ ಬರಿ ಮಿದುಳ ಮಲ್ಲನಾದ ಅಶ್ವತ್ಥಾಮನ ಗರ್ಭವನ್ನು ಕರಗಿಸಿ ಬಿಡುವೆ. ಕಡೆ ಭೀಮ ಅಶ್ವತ್ಥಾಮನವ ಸೇವನವಾತಾಳದಲ್ಲಿ ಜನಸಿಹನು ಭೀಮ ಅಶ್ವತ್ಥಾಮನವ ಸೇವನವಾತಾಳದಲ್ಲಿ ಜನಸಿಹನು ಕೋದಂಡ ಧರನಿಗೋ ಮಿಗಿಲಾದ ಸೂರನವನೋ ರಣಕಲಾಧುರಿಣ ಭೀಕರ ಭೀಮಸ್ತು ಭಯಂಕರನೋ ಅಜಯ ಅಮರ ಮೃತ್ಯುಂಜಯನ ಭೀಮ ತಡೆ ಭೀಮ ಬರೀ ಮಿದುಳು ಮಲ್ಲನೆಂಬುವುದೊಂದೇ ಅಲ್ಲ, ಕದನ ಕಲಿಯಬಲ್ಲ ಅಶ್ವತ್ಥಾಮ ಅಪ್ರತಿಮ ಮಲ್ಲ ಈ ಲೋಕಕ್ಕೆಲ್ಲ. ಸಮಯವಿನ್ನು ಉಂಟು, ಅವಸರ ಬೇಡ. ಹಾಗೂ ರಕ್ತ ರಾತ್ರಿ ನನ್ನ ಗಂಡನ ಎದೆಯಿಂದುಂಟಾದ ರಕ್ತ ಜಲಪಾತ ನರ ಮೇಜೆ ಎತ್ತೆ ಕುಂಟದ ನಾಥ ನನ್ನ ಕಣ್ಣನ್ನು ಮುಚ್ಚಲಾಗದೆ. ಕೃಷ್ಣ ವಾಸುದೇವ, ಎಂತಾದರೂ ಆಗಲಿ ಉತ್ತರಿಗೆ ಶಾಂತಿಯ ಕೃಪೆ ಸಿಕ್ಕಲಿ. ಮಗು ಉತ್ತರ ಮಗು ಉತ್ತರ ಆತ್ಮವು ಅಮರವೆಂದು, ಜನ್ಮಗಳು ಬರುವವು ಎಂದು, ದೇಹ ನಶ್ವರವೆಂದು, ಭಾರತಿಗೆ ಮಂಗಳವು ಎಂದು ಹಾಡುತ್ತಿರು ಹಾಡನ್ನು. ಹಾಡುತ್ತಿರು ಗುಣಗಾನಗರತಿಯ, ಹಾಡುತ್ತಿರು ಗುಣಗಾನಗರತಿಯ, ಹಾಕದಿರು ವ್ಯಸನದ ಉಸಿರ, ಹಾಕದಿರು ವ್ಯಸನದ ಉಸಿರ. ಹಾಡುತ್ತಿರು ಗುಣಗಾನಗರತಿಯ, ಹಾಡುತ್ತಿರು ಗುಣಗಾನಗರತಿಯ. ಧ್ಯಾನ
ನನ್ನನ್ನೇಕೆ ಗಂಡಸನನ್ನಾಗಿ ಹುಟ್ಟಿಸಿದೆಯಪ್ಪ? ಲೇ 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 ಮೂದಣ ಹಿಡಿದು ಮೂಡಲಗೋರಿ ಜಗ್ಗುವಂತೆ ಕಿವಿಡಿಗೂ ಜಗ್ಗುತ್ತಿರುವೆ ಅಲ್ಲಿ. ನಾನೇನು ನಿನ್ನ ಪಾಲಿಗೆ ಬಿಡುವವರಾನೇನೆ? ಬಿಡೆ ಬಿಡೆ, ಕಿವಿ ಕಿತ್ತು ತಿನ್ನುವಂತೆ ನೋವಾಗುತ್ತಿದೆ. ಅದು ನನ್ನ ಸ್ವಂತ ಕಿವಿ. ಏನು ಕಿವಿ ಬಾಡಿಗೆ ತಂದಿರ್ತಾರೇನು? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಎಷ್ಟೊಂದು ಅಬ್ಬರಿಗೆ ಹಿಡಿತಾನ. ಕಾಳಿಗೆ ಕಂಚಿ ಕಾಮಿನೇರಿ ವೇಷ ತೊಟ್ಟು ಕಾಲ ಕಳಿಬೇಕಂತ ಮಾಡಿರೇನು? ಯಾರಾದ್ರೂ ನೋಡಿದ್ರೆ ನಿಮ್ಮ ಮುಖದ ಮೇಲೆ ಚೀ ಹಾಕಿ ಬಣ್ಣದ ಚಿತ್ತಾರ ಬರೆದರು. ಅಯ್ಯ, ನೋಡಿದವರೇ ಕಣ್ಣಿಗೆ ಕಾಣಿಸಿದರಲ್ಲವೇ ನಾನು ಗಂಡಸು ಎಂದು. ಇದು ನೋಡಿಲ್ಲಿ ಅರಮನೆಯ ದಾಸಿಯಾದ ನಿನ್ನನ್ನು ಶಕುನಿ ಮಾವನವರು ತಮ್ಮ ಗುಪ್ತ ಗುಡಾಚಾರ ಗುಂಪಿನಲ್ಲಿ ಸೇರಿಸಿಕೊಂಡಿರುವರು. ಎಲ್ಲಿ ಸೇರಿಸಿಕೊಂಡರು? ಗುಪ್ತ ಗುಡಾಚಾರ ಗುಂಪಿನಲ್ಲಿ ಸೇರಿಸಿಕೊಂಡಿರು. ಅಯ್ಯೋ ಮದೌಸಿ, ನಿನ್ನ ಗಂಡ ಗೋರಿಗಿಳಿದ. ಅಯ್ಯಯ್ಯೋ, ಏನಿದು? ಸಮಾಧಾನದಿಂದ ಮಾತನಾಡಿ. ಹೇಗೆ ಮಾತನಾಡಲಿ? ಮಾತು ಸೋತು ಆಯಿತು. ಗುಪ್ತ ಗೂಢಾಚಾರಣಿಯಾದ ನಿನ್ನ ಬಸೆಯಿಂದ ಗೂಢಾಚಾರರು ಯಾವಾದಾದರೊಂದು ನೆಪದಿಂದ ನಮ್ಮ ಮನೆಗೆ ಬಿದ್ದರೆ ಏನಾಗುವುದು? ಆಗಲೇ ನೀವೇ ಜಂಬ ಕೊಚ್ಚಿಕೊಂಡಿರಲ್ಲ. ಹೆಣ್ಣು ಹುಡುಗಿಯಲ್ಲಿದ್ದ ನಾನು ಬಂದ ಗಂಡಸರ ಬಾಯಿ ಬಿಲ್ಲುವಂತೆ ಮಾಡುವನಂತ ಜಂಬ ಕೊಚ್ಚಿಕೊಂಡಿರಲ್ಲ. ಹೋಗಲಿ ಬಿಡೆ ರಗಳಿ. ಎಲೆ ಮದಗುಸಿ, ಶಕುನಿ ಮಾವರವ್ರ ಗೂಢಾಚಾರಕ್ಕೆ ನೀನು ಬೇಕಾದ ಸಮಯದಲ್ಲಿ ಹೋಗಬಹುದಲ್ಲವೇ? ಓಹೋ, ಏನೀಗ? ಕಾಲ್ ತೊಡಕಾದೀತು ನಲ್ಲೇ ಶಕುನಿ ಮಾವನ ಶೆಲ್ಲೆ. ಗೊತ್ತಿರಲಿ ಗುಣವಂತಿ. ಶಕುನಿ ಮಾವ ಮುದುಕನಾದರೂ ಅವನ ಮಂಗತನ ಇನ್ನೂ ಉಳಿದಿಲ್ಲ. ನೀನೇಕೆ ಹೋದೆ ಮುದಿಗೋವಿನ ತಂಟಿಗೆ? ಹೇಸೆ ಗಂಡನ ಗಂಡಸ್ತನ, ನರಕದ ನಾಯಿತನ. ಹೇಳಿ ಹೆಂಡತಿ ಆಗ್ಬಾರ್ದಂತ, ಕೊಜ್ಜರ ಗೆಳತನ ಮಾಡಬಾರ್ದಂತ ನಾನಂತೂ ಶಕುನಿ ಮಾವನವರ ಗುಡಾಚಾರ ಗುಂಪಿಗೆ ಹೋಗುವೆನು. ಶಕುನಿ ಮಾವನವರು ನಿನ್ನ ಗಂಡನೆಲ್ಲ ಅಂತ ಕೇಳಿದ್ರೆ ಏನ್ ಹೇಳಿ? ತಟ್ಟನೆ ಹೇಳಿಬಿಡು ಸತ್ತನೆಂದು. ಕೊಟ್ಟಿ ಕಾಲ್ಗುಣದ ಎಣ್ಣೆ ನಿನಗೇಕೆ ಬೇಕಾಗಿತ್ತು? ಮೀಸಿ ಹೊತ್ತ ಗಂಡಸು ಸೀರೆ ಸುತ್ತುಕೊಂಡು ಅಡಿಗೆ ಮನೆ ಮೂಳಗೆ ಒಲೆ ಮುಂದೆ ಕುಳಿತು ಬಿಟ್ಟರೆ ಒಟ್ಟಿ ಸಾಗುವುದು ಬೇಡವೇ? 15 ದಿನಗಳಿಂದ ಹೆಣ್ಣು ಹುಡುಗಿಯಲ್ಲಿದ್ದ ನಿನ್ನಿಂದ ಈ ತುತ್ತಿನ ಚೀಲ ತುಂಬುವುದಾದರೂ ಹೇಗೆ? ನನ್ನಿಂದ ಹೆಚ್ಚಿನ ಸಂಬಳ ಸಿಕ್ಕಿತೆಂದು ಗುಪ್ತ ಗುಡಾಚಾರ ಗುಂಪಿಗೆ ಸೇರಿಕೊಂಡೆನು. ಅಲ್ಲ ಮದವಂಶಿ, ಹೆಚ್ಚಿನ ಸಂಬಳ ಸಿಗುತ್ತಂತೆ ಹೇಳಿ ಅಂತ ಅಪಾಯಕಾರಿಯಾದ ಕೆಲಸಕ್ಕೆ ಹೋಗ್ಬೇಕಾ? ಅಲ್ಲ, ನಾನೊಂದು ಐಡಿಯಾ ಹೇಳ್ತಿದ್ದೆ. ಇಂಥದ್ದೇ ಒಂದು ಸೀರೆ ಉಟ್ಕೊಂಡು, ತಲೆ ಮೇಲೆ ಒಂದು ಹಡಗಲಿ ಹೊತ್ಕೊಂಡು, ಏಕನಾಥ ಜೋಗೇಶ್ವರ ಎಲ್ಲಮ್ಮ ನಿನ್ನ ಕುದೋ ಕುದೋ ಉದೋ, ದುರ್ಗವ್ವ ನಿನ್ನ ಕುದೋ ಉದೋ ಉದೋ, ಕೆಂಚಮ್ಮ ನಿನ್ನ ಕುದೋ ಉದೋ ಉದೋ, ಎಲ್ಲಿ ಕಾಣೆ ಎಲ್ಲಮ್ಮ ಅಂತ ಎಲ್ಲಿ ಕಾಣೆ
ನೆಮ್ಮದಿ ಸಿಗುತ್ತಿತ್ತು, ನಮ್ಮಿಬ್ರು ಹೊಟ್ಟೆನೂ ತುಂಬಿತ್ತು. ಹಬ್ಬ 15 ದಿನ ಕಳೆದಿರ್ಬೋದು, ದಿನ 3 ಉರುಳಿದ್ರೆ ಸಾಕಾಗಿತ್ತು. ಏನಾಗಿತ್ತು? ಯುದ್ಧ ಮುಗಿಯುತ್ತದೆ ಎಂದು ಅರಮನೆಯ ಜ್ಯೋತಿಷ ಸಂಜಯ್ ಭಟ್ಟರು ಹೇಳಿ ಆ ಸಂಜಯ್ ಭಟ್ಟರು ಜಯ ಯಾರಿಗೆ ಸಿಕ್ಕುತ್ತದೆಂದು ಹೇಳಿದರು? ಆ ಸಂಜಯ್ ಭಟ್ಟರು ಪಾಂಡವರಿಗೆ ಜಯ ಸಿಗುತ್ತದೆ ಎಂದು ಹೇಳಿರುವರಮ್ಮ. ಹಸ್ತಿನಾವತಿ ಕಡೆ ನಿಂತವರಿಗೆ ಸೋಲು, ಈ ಕಡೆ ನಿಂತವರಿಗೆ ಗೆಲುವಮ್ಮ. ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮ ಕಪಾಲವಿದೆಯಂತೆ. ಅಲ್ಲೊಂದು ಬ್ರಹ್ಮ ಕಪಾಲವಿದೆ, ಅಲ್ಲೊಂದಿದ್ದರೂ ಇರಬಹುದು. ಇರಬಹುದು, ಇರುದೇನು ಮಾಡಿತು. ಈಗ ನನ್ನ ಬೆನ್ನು ಹತ್ತಿದೆ ಈ ಬ್ರಹ್ಮ ಕಪಾಲ. ರಂಗದಲ್ಲಿ ಬಿದ್ದು ರಕ್ತ ಕುಡಿದರೆ ಈ ಬ್ರಹ್ಮ ಕಪಾಲ ನನ್ನ ರಕ್ತ ಕುಡಿಲಿಕ್ಕೆ ಒಂಚು ಹಾಕಿ ನಿಂತಿದೆ. ಯಾರಿರುವ್ರಿ ಮನೆಯಲ್ಲಿ? ಗುಪ್ತ ಗೂಢಾಚಾರಣೆಗೆ ತಂದೆಯಲ್ಲೇ ನನಗೆ ಗಂಟಲಕ್ಕೆ ಗಾಣ. ನನ್ನನ್ನು ಯುದ್ಧಕ್ಕೆ ಹೊತ್ತುಕೊಂಡು ಹೋಗುವರು, ನಾನು ಯುದ್ಧಕ್ಕೆ ಹೋದರೆ ಉಯ್ಯಾ ಉಯ್ಯಾ ಉಯ್ಯಾ. ಅಯ್ಯಯ್ಯೋ, ಏನಿದೆ ನಿಮ್ಮ ಅಕ್ಕಸ? ಅಯ್ಯೋ, ನನ್ನ ಜೀವಕ್ಕಾಗುತ್ತಿದೆ ಕಕ್ಕಸ. ಯುದ್ಧಕ್ಕೆ ನನ್ನನ್ನು ಹೊತ್ತುಕೊಂಡು ಹೋಗೋರು, ನಾನು ಎಲ್ಲಿ ಅಡಗಿಕೊಳ್ಳಲಿ? ಯಾರಿರುವ್ರಿ ಮನೆಯಲ್ಲಿ? ಕದ ತೆಗಿತೀರೋ ಏನು? ಕಾಲ ಮುರ್ಕಂದ ಕದ ಒತ್ತು ಒಳಗೆ ಬರ್ಬೇಕಾ? ಅಳುಮೋರಿ ಮಾಡಿಕೊಂಡಿನಿಲ್ಲೇ, ಯುದ್ಧಕ್ಕೆ ಹೋದ ಗಂಡನ ಹೆಂಡತಿಯಂತೆ. ನಗುಮರೆಯವಳಾದ ನಾನು ಅಳುಮರೆಯನ್ನು ಹೇಗೆ ಮಾಡಲಿ? ಅಯ್ಯೋ, ನಿನ್ನ ನಗೆಗಣ್ಣಿನ ಬಿಗಿ ಬಂದು ಮಾಡಿ ತೇಲಗಣ್ಣಿನ ಕಳೆ ತಂದುಕೊಳ್ಳು. ನಿನ್ನದು ಬಿಗಿ ಬಂದಿಲ್ಲದ ಮನಸ್ಸೆಂದು ತಿಳಿದು ಆ ಬಂದ ಮುಂಡೆ ಮಗ ನಿನ್ನ ಮೇಲೆ ಮನಸ್ಸಿಟ್ಟಾನು ಜೋಕೆ. ಏನಮ್ಮ, ಈ ಮನೆಯೊಳಗಿಂದ ಗಂಡಸನಿ ಧ್ವನಿ ಕೇಳಿತ್ತಲ್ಲ? ಅಯ್ಯಯ್ಯೋ, ಈ ಮನೆಗೆ ಯಜಮಾನನ ಒಬ್ಬನೇ ಒಬ್ಬ. ಅವನನ್ನು ಮದುವೆ ಮಾಡಿಕೊಂಡು ಬಂದು 3 ತಿಂಗಳವಾಗಲಿಲ್ಲ, ಯುದ್ಧ ಪ್ರಾರಂಭವಾಯಿತು. 15 ದಿನಗಳ ಹಿಂದೆ ಆ ಸಾಮ್ರಾಟ ಸೈನ್ಯಕ್ಕೆ ಭರ್ತಿಯಾಗಿ ಹೋದನು ನನ್ನ ಯಜಮಾನನು. ಅಯ್ಯೋ ನನ್ನ ಗಂಡನೇ, ಅಯ್ಯೋ ನನ್ನ ಚಂದ್ರಾಮ ಚಿಕ್ಕಿಯೇ, ಬೆಳ್ಳಿ ಚಿಕ್ಕಿ ಸೀರೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆಲ್ಲೋ ನನ್ನ ಗಂಡ. ಸಾಕು ಮಾಡಮ್ಮ ನಿನ್ನ ಅಭಿನಯ. ಎಲ್ಲ ಅಭಿನಯಗಳನ್ನು ಬಲ್ಲ ಆ ಶಕುನಿ ಮಾವನವರ ಶ್ರೇಷ್ಠ ಶಿಷ್ಯ ಶಂಖದತ್ತನ ಗಂಟಲು ಬಿಗಿ ಹಿಡಿದು 108 ಮಾತನಾಡುವ ನಿಮ್ಮಂಥ ಹೆಣ್ಣಿನ ಲಂಪಟತನ ನಾನು ಬಲ್ಲೆ. ಒಳಗಡೆ ಯಾರೋ ಗುಮ್ಮಿದಂತೆ ಕೇಳುತ್ತಿದೆ. ಇಲ್ಲ, ಕೆಮ್ಮಿದಂತೆ. ನಾನೇ ಹೋಗಿ ನೋಡಿಕೊಂಡು ಬರುತ್ತೇನೆ. ನೋಡಿಕೋ, ಬೇಡನ್ನವರು ಯಾರು? ನೀನು ಬೇಡಂತ ಬೇಡಿಕೊಂಡವರು ಬಿಡುವವನಲ್ಲ ಈ ಬಹದ್ದೂರ.
ಮಗ ಅವನು ಕೇಳಿದರೆ ಈ ಮನೆಯಲ್ಲಿ ಯಾರು ಗಂಡಸರಿಲ್ಲ ಅಂತ ಹೇಳಮ್ಮ. ಹೇಳಿದ್ದೀನಿ ಹಾಗೆ ಹೇಳು. ಇದು ಹೇಗೆ ಬಂತೆ ಅಂದರೆ ಆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿಬಿಡು. ಹಾ, ಇವಳಾರಮ್ಮ? ಇವಳು ನನ್ನ ಗೆಳತಿ. ಏನಮ್ಮ, ಈ ಮನೆಯಲ್ಲಿ ಇನ್ನಾರು ಇಲ್ಲ ಅಂತ ಹೇಳಿದೆಯಲ್ಲ? ಹೌದು, ಹೇಳಿದ್ದೆ. ಇವಳು ಇತ್ತಲ ಭಾಗದಿಂದ ಬಂದಿರಬಹುದು. ಹೌದಮ್ಮ, ಹಿತ್ತಲ ಬಾಯಿಂದ ಬರುವಷ್ಟರಲ್ಲಿ ಕೇಳಿ ಬಂದಿತು ನಿಮ್ಮ ಮಾತಿನ ಸೊಲ್ಲು. ಹಾಗಾದರೆ ಅಡಕಲ ಗಡಿಗೆಯಲ್ಲಿ ಅಡಗಿಕೊಂಡು ಕುಳಿತಿದ್ದೆ ಏನು? ಕಾಳಗದ ರಣರಂಗದಲ್ಲಿ ಕಣ್ಣು ಮರೆಯದೇ ನನ್ನ ಗಂಡ. ಅಯ್ಯೋ ಗೆಳತಿ, ನಿನಗೆ ನಗೆ, ನನಗೆ ಹೋಗೆ. ಮಿಂಚು ನೇರಳ ಗಣ್ಣಿನ ಹೆಣ್ಣೆ, ಹರಿಣಾಕ್ಷಿ, ಈ ನಿನ್ನ ಗುಲಾಬಿ ಬಣ್ಣದ ಗಲ್ಲದ ಮೇಲೆ ನನ್ನ ದಂತ ಮುದ್ರೆಯನ್ನು ಹೊಗಟು ಹೊಡೆದೇನಲ್ಲ ಅಂತೆ ಹೇಳುವನಲ್ಲ ನಾನು ಇವಳ ಗಂಡ ಎಂದು. ಗಂಡಸು ಅಲ್ಲವೇ? ಅಲ್ಲೆಂದು ಯಾರು ಹೇಳುತ್ತಾರೆ? ನಾನು ಗಂಡಸೇ, ಆದರೆ ಯುದ್ಧಕ್ಕೆ ಮಾತ್ರ. ನನ್ನನ್ನು ನಿನ್ನ ಕಾಲಿಯ ಬಿದ್ದಿದೆ. ನನ್ನನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಬೇಡ. ನನ್ನೊಬ್ಬನನ್ನು ಬೀಜದೋರೆಂದು ಬಿಟ್ಟು ಹೋಗೋ ಮಾರಾಯ. ಬೀಜದೋರೆ ನಂಗಾರ ಕಾಣ್ತತ್ ನೋಡ್ರಿ. ಇದು ಎಲ್ಲಾರ ಇಲ್ಲಿ ಕುಂತಾವ್ ನೋಡಾಗ ಬೀಜದೋರಿ ಹೆಂಗದವ? ಏಯ್ ಬಾಯ್ ಮುಚ್ಚು, ಬಾಯ್. ಆ ಬೀಜದೋರಿ ಬೇರೆ, ಈ ಬೀಜದೋರಿನ ಬೇರೆ. ಗೊತ್ತಕತ್ ಬಾಯಿಗೆ. ನಿನ್ನ ಹೆಸರೇನು? ನನ್ನ ಹೆಸರ ನವರಿ ಪಕ್ಕ. ಆ ಈಗ ಸೀಜನ್ ಎಂದು ಉಂಚಿ ಪಕ್ಕದ ಸೀಜನ್ ಅಲ್ಲ, ನವಲಿ ಪಕ್ಕ ಅಂತ ಇಟ್ಕ ನನ್ನ ಹೆಸರು. ನವಲಿ ಪಕ್ಕ. ನಿಮ್ಮ ಅಪ್ಪನ ಹೆಸರು? ವನ್ನಿ ಕುಕ್ಕ. ವನ್ನಿ ಕುಕ್ಕ. ಮತ್ತೆ ನಿಮ್ಮ ಅಡ್ಡ ಹೆಸರು? ಸಕ್ರಿ ಮುಕ್ಕ. ಇದೇನಲ್ಲಿ ಅವನವನು ಪುಕ್ಕ ನೆಕ್ಕ ಅಂದ್ರ ನಿಮ್ಮದು ಮತ್ತೆ ಕುಲಾರ ಯಾವ್ದು? ಸುಮ್ಮನೆ ಬರ್ಕಲ್ಲೇ ಟಿಕ್ಕ. ಏಯ್ ಹೇಳ್ತೀವೋ ಇಲ್ಲ? ನಿಮ್ದು ಯಾವ ಕುಲ? ನಮ್ಮದ ಕಲಬೆರಕೆ ಕುಲ. ಇವನು ಇವ್ರು ನೋಡಿದ್ರ ಗೊತ್ತಾಕತ್ತಿದ್ ಎಲ್ಲೇ ಕಲಬೆರಕೆ ಕುಲ ಇರ್ಬೇಕಂತ. ಅಂದ್ರೇನು? ಅಂದ್ರ ನಮ್ಮ ಒಂದ್ ಕುಲಕ್ಕೆ ನಮ್ಮ ಅಪ್ಪ ಒಂದ್ ಕುಲ, ಹಿಂಗಾಗಿ ನಮ್ಮ ಇಬ್ರು ಕಲಬೆರಕೆ ಕುಲ. ಮತ್ತೆ ನಿನ್ನ ಹೆಂಡತಿ ಹೆಸರೇನು? ನಾಚಿಗೆ ಬರ್ತ ಬಿಡ್ರಿ. ಇರ್ಲಿ ಹೇಳು. ಅಲ್ರಿ ಹಗ್ಗಲೇ ಮಕ್ಕಳಿಗೆ ಬರ್ತಾಳ ಮದ. ಏನು ಈಗ ಹೇಳಿದ್ರೆ? ಒಗಟು ಹಾಕಿ ಹೆಂಡತಿ ಹೆಸರು ಹೇಳಿದ್ನಪ್ಪ. ಒಗಟಿಗೆ ಇಟ್ಬೇಡ, ಹಂಗ ಹೇಳು. ಮದ ಹಂಸಿ. ಮತ್ತೆ ಅವಳದ ಯಾವ ಕುಲ? ಹೌದಾ ಮದ? ಅವಳದು ಸಹ ಕಲಬೆರಕೆ ಕುಲ. ಕಲಬೆರಕೆ ಕುಲ. ಇಬ್ರು ಕಲಬೆರಕೆ ಕುಲ ಅಂದಂಗ ಆತ್ ನಿಮ್ದು. ಅಂತಿಗಂತೆ ಕೂಡಿದ್ರ ಅದೇನೋ ಹೇಳ್ತಾರಲ್ಲ, ಮದುವೆ ಗಂಟೆ ಬೀಳುತ್ತದೆ ಎಂದು. ಆದ್ದರಿಂದ ನನಗೂ ಮದಹಂಸಿ ಎಂಬ ಅರಮನೆಯ ದಾಸಿಯೊಬ್ಬಳಿರುವಳಲ್ಲ? ಇರುವಳು ಅವಳೇ.
ಏನಮ್ಮ, ಅರಮನೆಯ ದಾಸಿಯಾದ ನೀನು ಗಂಡನನ್ನು ಈ ರೀತಿ ಗುಪ್ತವಾಗಿರಿಸಬೇಕೇನು? ಏನು ಮಾಡಲಯ್ಯ, ಇಂಥ ಹೇಳಿ ಗಂಡನಾಗಿ ಮಾಡಿಕೊಳ್ಳುವುದು ನನ್ನ ಹಣೆ ಬರದಲ್ಲಿದೆ. ಮಾಡಲೇನು? ಹಾಗಾದರೆ ಇವನನ್ನು ಸಾಮ್ರಾಟರ ಸೈನ್ಯಕ್ಕೆ ಸೇರಿಸುವುದರಲ್ಲಿ ನಿನ್ನದಾವುದು ಅಭ್ಯಂತರವಿಲ್ಲ ತಾನೆ? ನನ್ನದು ಯಾವ ಆತಂಕವೂ ಇಲ್ಲ. ಕರೆದುಕೊಂಡು ಹೋಗಿ. ಆಯ್ತಪ್ಪ ನವನಿ ಪಕ್ಕ, ತುಂಬಿದವು ನಿನಗೆ 100 ವರ್ಷಗಳು. ಅಯ್ಯೋ ಕೈಲಾಸವಾಸಿಯಾದ ನನ್ನಪ್ಪ ವನ್ನಿ ಕುಕ್ಕನೆ, ನಿನ್ನ ವಂಶ ವೃಕ್ಷವು ಸಿಡಿ ಹಾಯ್ದು ನಿಂತಿದೆ ಈ ನಿನ್ನ ಮಗನಾದ ನವನಿ ಪಕ್ಕನ ರೂಪದಲ್ಲಿ. ಅಯ್ಯೋ ಮಗವಂಶಿ. ಸರಿ ಸರಿ, ಏಯ್ ನಡಿಯೋ, ನಿನ್ನನ್ನು ಸೈನ್ಯಕ್ಕೆ ಸೇರಿಸಿ ಬಿಡುತ್ತೇನೆ. ಪ್ರಿಯತಮೇ, ಪ್ರಿಯತಮೇ ಬ್ಯಾಡಂತ ಬ್ಯಾಡಂತ ನೀ ಕರುಣೆಯ ತೋರೆಯ ಪ್ರೇಮವ ಬೀರೆಯ. ಈ ಶಕುನಿಯ ಹುತ್ತದೊಳಗಿರುವ ದೇಧನೀತಿ ಎಂಬ ನಾಯಕಿಯ ಉತ್ಕಾರಕ್ಕೆ ಜಾತಿ ಝಳ ಹೊಡೆದು ಕಮರುವವು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು. ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಕುಂಚ ಕಠೋರಿಯಾಗುವುದು ಜಾತಿ ಜಗಳದ ಗರ್ಜನೆಯಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಭೈರವೇರಿಯಾಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಸಣ್ಣ ಕಿಡಿಯಸದು ನಿರ್ಮಿಸುವೆ ಕಾಳಾನಲ ಕಡಲನ್ನೇ ವರ್ಣಶ್ವತ್ಥಾಮರವಂತೆ. ಪಾಂಡವರಿಗೆ ಪ್ರತಿಕಾಳಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ. ಬಿಂದುವೊಂದನ್ನು ಸಿಂಧುವನ್ನಾಗಿಸುವ ಕ್ರಿಯೆ ಕಾಣುತ್ತಿದೆ ಅಶ್ವತ್ಥಾಮನಳು. ಅವನೊಂದು ಉರಿಗಣ್ಣು. ಸುರಸೇನಾಧಿಪತಿ ಷಣ್ಮುಖ ಸ್ವಾಮಿಯ ಕ್ಷೌತ್ರ ರಸಾಯನವೇ ತುಂಬಿ ತುಳಿಕಾಡುತ್ತಿದೆ ಅಶ್ವತ್ಥಾಮನದಯಳು. ಯೋಧನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ
ಚಳಿಗಾಲವಿಲ್ಲ ಕುರುಡನ ಕುಲ್ಲಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನನೆದೆಗೆರಡು ಬಾಣಗಳು. ಪರಮಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಮಗದೊಂದು ಜಾತಿ ದ್ವೇಷದ ರಾಮಬಾಣ. ಮಾಮ ನಗೆ ನಿಮಗೆ ಕುರು ಸಂತಾನದ ಸಮಾಪ್ತಿಯ ಸಮಯದ ನಗೆ ನಿಮಗೆ ಈ ಕೌರವೇಶನ ಮಾರ್ಫಲಕ್ಕೆ ಮೂಲಾಧಾರನಂತಿದ್ದ ಮುತ್ತಜ್ಜ ಭೀಷ್ಮರು 10 ದಿನಗಳ ಹೊಳೆ ಮಾಡಿ ಕೃಷ್ಣನ ಕುವಕದಲ್ಲಿ ಪಾರುಗಾಣದೆ ಬಿಲ್ಲು ಬಾಣಗಳನ್ನು ಬಿಟ್ಟುಕೊಟ್ಟು ಅರ್ಜುನನ ಬಾಣುವಿಗೆ ಆಹುತಿಯಾಗಿ ಬಾಣಮಂತ್ರದ ಮೇಲೆ ಮಲಗಿರುವ ಸಮಯದಲ್ಲಿಯೂ ನಗೆ ನಿಮಗೆ ಧನುರಾಚಾರ್ಯ ದ್ರೋಣಾಚಾರ್ಯರು ಮರಣ ಹೊಂದಿದ್ದಕ್ಕೆ ಕಳವಳಿಕೆಯ ಕತ್ತಲೋಳು ಕುರು ದೇವತೆಯು ಕುರುಡಾದ ಸಮಯದಲ್ಲಿಯೂ ನಗೆ ನಿಮಗೆ ಅಮ್ಮ ಮತ್ತೆ ನಗೆ ಇರಾವನಗೆ. ನನ್ನೆಲ್ಲ ಹಂಚಿಕೆಗಳು ಬಂಜೆಯಾದುದ್ದಕ್ಕೆ ನಿರಾಶೆಯಲ್ಲಿ ನಗುವ ನರನ ನಂಜುನಗೆ ಸುಯೋಧನ. ನಿರಾಸೆಯಲ್ಲಿ ನಗುವ ನರನ ನಂಜುನಗೆ ಮಾಮ ದುರ್ಲಭವಾದ ವೀರ ರತ್ನಗಳಿಂದ ರಂಜಿತವಾದ ಈ ಧೃತರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಕುಂತಿಯ ಕುಂಡಿಗಳಿಗೆ ಮಾಮ ಆ ದ್ರೌಪದಿಯ ದಂಡೆಯ ದಾರ ಆದಷ್ಟು ಗಟ್ಟು ಮುಟ್ಟಾಗಿದೆ. ಪಾಂಡವರನ್ನು ನಡೆದ ಕುಂತ ಮಹೋತ್ರಿಯರು ಅದಲ್ವಿಯರು ಅವರ ಪಟ್ಟದರಸಿಯಂತೆ ಆ ದ್ರೌಪದಿ ಅವಳಂತೂ ಪಂಚವಲ್ಲವೇ ಪ್ರತಿಶೂಳೆ. ಇತ್ತ ಈ ಕೌರವರ ತಾಯಿಯಾದ ಗಾಂಧಾರಿ ಗರತಿರತುನ ಅವರ ಪಾವಿತ್ರದೊಡಲಿನ ಪುತ್ರರಿಗೆ ಪರಾಜಯವೇ. ಸಾವಿತ್ರಿ ಸದೃಶಳಾದ ಭಾನುಮತಿಯ ಮುತ್ತೈದೆತನದ ಮೂಗುತಿಗೆ ಭಂಗೆ. ಪುಣ್ಯದ ಬೆಳಸಿಗೆ ಬಹುಭಯ, ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಡೆಗಳ ಕಾಟ ಅತ್ಯಂತ ಕಡಿಮೆ. ಕೌರವರು ಪುಣ್ಯದ ಬೆಳಸಿ, ಆ ಪಾಂಡವರು ಪಾಪದ ಬೆಳಸಿ. ಹಾಗಾದರೆ ಅದಾವ ರೋಗ ಅಂಟಿಕೊಂಡಿದೆ ಏನು ಹೇಳಲಿ ದುರ್ಯೋಧನ? ನಾರಿಯ ಅಂತರಂಗವ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ನಿನ್ನ ಬುದ್ಧಿಗೆ. ಅರಳಿದ ಹೂವಿನ ಹೊಟ್ಟೆಯೊಳು ಮೌನದಿ ನರಳುವ ನಿಸರ್ಗದಂತೆ ನರಳುತ್ತಿದೆ ಪುಣ್ಯ. ನಿನ್ನ ಹೆಂಡತಿ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ ಒಂದು ನಿನ್ನೊಂದಿಗಿದ್ದ ಗಂಧರ್ವದ ಕೋಡಗದ ಕಟ್ಟಿನ ಕಟ್ಟಂತೆ ಬೆಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಿಂದ. ರಾಜ ಸುಯೋಧನ, ಎಲ್ಲಿ ಕಾಮಿನಿಯ ಕಣ್ಣಿನಲ್ಲಿ ಕಾಮ ಕುಣಿದಾಡುತ್ತಿರುವುದೋ ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ಥೈರ್ಯತನ ಸುಳಿದಿರುವುದೋ ಅಲ್ಲಿ ದೊರಕುವುದೇ ಮಗೆ ಜಯಶ್ರೀಯ ದೊರೆತನ. ಕೇದಿಗೆಯ ಹೊಡೆಯೊಳು ಹುದುಗಿವದೇ ಮಿಡಿನಾಗರ. ಮುಂದೇನು ಇನ್ನು ನನ್ನ ಸಾಹಸಕ್ಕೆ. ರಾಜ ಸುಯೋಧನ, ಕುರು ರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ, ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಯ ಕಾಲಿಗೆ ಕಾಲ್ ತೊಡಕು ಬಡಿದ ಕಸದ ಬಳ್ಳಿ ಕೊಚ್ಚಿ ಹೋಗದೆ ಈ ಜಲದಂಕ ಮಲ್ಲದ ಜಲದ ಜಳವಿದೆ.
ಇಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳಿದೆ ನಿಂದು ಈವರೆಗೂ ಕರುಳಿನಾಳದಲ್ಲಿ ಉದುಗಿಕೊಂಡ ಸತ್ಯವನ್ನೆಲ್ಲ ಓಚಲದಂಕಮಲ್ಲ. ಮಾಮ ನಿಮ್ಮ ಬಿಸಿ ಉಸಿರು ನಾಟಿತೆನ್ನೆದೆಯೋಳು ಬೆಂಕಿಯ ಮಳೆಯಂತೆ ಬೆಂಗಿಡಿಗಳನ್ನೇ ತೂರುವೆನು ಪಾರ್ವತಿಯ ನೆತ್ತಿಯ ಮೇಲೆ. ಈಗವಳ ಆರಾಧ್ಯ ದೈವ ಅಶ್ವತ್ಥಾಮ. ಏನು ಅಶ್ವತ್ಥಾಮ? ಅಶ್ವತ್ಥಾಮ, ಇಂದು ನಡುರಾತ್ರಿ ಸರಿಯಾಗಿ ಭಾನುಮತಿ ಅಂತಃಪುರಕ್ಕೆ ನೀನು ಕಾಲಿಟ್ಟರೆ ನಿನಗಲ್ಲಿ ಒಳೆದು ಕಾಣುವುದು, ಬೇರಿಂದಾವ ಸಾಕ್ಷಿ ಬೇಡ. ಅಶ್ವತ್ಥಾಮ ಅಶ್ವತ್ಥಾಮ ಅಶ್ವತ್ಥಾಮ. ಬಂದೆಯ ಬಾ ಮದಹಂಸಿ, ಬೆಚ್ಚದಲ್ಲಿ ಬೆದರದಲ್ಲಿ ಬೀರನ ಬಳಿಗೆ ಏಕಾಂಗಿಯಾಗಿ ಐತರುವರ ಮನೆಯೇ ರಾಜಕಾರಣರ್ಹಳು ಮಾತಿನಲ್ಲಿ ಒಲು ಸರಸಿ. ಆದ್ದರಿಂದ ನನ್ನ ಕಾರ್ಯಕ್ಕೆ ನಿನ್ನನ್ನೇ ಬರ ಹೇಳಿದ್ದೆ. ಹೇಳಿ, ಅದು ಯಾವ ಕಾರ್ಯ? ಬೇಕು ಬೇಕು ಈ ವನಪು, ಈ ವಯ್ಯಾರ ಮತ್ತೆ ಶೃಂಗಾರ ಇರಲಿ. ಮದಹಂಸಿ, ಸ್ವಲ್ಪ ಕಿವಿ ಮುಂದೆ ಮಾಡು. ತಾಮನಂದು ನಡುರಾತ್ರಿ ಈ ಕಾರ್ಯ ಅತ್ಯಂತ ಕುಶಲತೆಯಿಂದ ಕೊನೆಗಾಣಬೇಕು ಜೋಕೆ. ಆಗಲಿ ಮಹಾರಾಜರೇ, ನಾನು ಎಂತ ಚತುರ ಅಂತ ತೋರಿಸಿಕೊಳ್ಳುವುದಕ್ಕೆ ಸಮಯ ಬೇಕಾಗಿತ್ತು. ನಾನು ಬರುವೆ. ಈ ಶಕುನಿ ವರ್ತಿಸಿದ ಈ ಶೇಡಿನುರಿ ಗಾಳಿಯಲ್ಲಿ ತೂಗಲಿರುವುದು ಈ ಜಗದ ಜೋಕಾಲಿ. ಅಗಸ್ತ್ಯ ನಕ್ಷತ್ರ, ಕಡಲ ಕುಡಿದಿಟ್ಟ ದಿವ್ಯಾತ್ಮರು ನೀವು. ಗಾತ್ರದೋಳು ಸೂರ್ಯನಿಗಿಂತ ಅದೆಷ್ಟು ಪಾಲು ಬೆಕ್ಕಿರಿವಿ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ನಿರ್ಮಿಕ್ಕಬದು ಕೇವಲ ಕೂಸು ನಿನ್ನ ಕಣ್ದೆಟ್ಟಿಗೆ. ಓ ಮಹತೋ ಮಹಿಮನೆ, ನಿನ್ನೆರೆಯೋಳು ಅಡಗಿರುವ ಅಗ್ನಿ ರಸಕಡಲನ್ನೇ ಕೆರಳಿಸಿ ನನ್ನನ್ನು ಆಶೀರ್ವದಿಸಿ. ಬಿರುಗಾಳಿಗೆ ಭಾರ್ಗರಿವ ಸಮುದ್ರವನ್ನೇ ನಿನ್ನೆದೆ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳಗುರುಳಿಸಿ. ಗುಡುಗು ಮಿಂಚುಗಳ ಸಂಚಯ ಮಾಡನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಗುರುದೇವ ದ್ರೋಣಾರ್ಯರೇ, ಕಪಟತನದಿಂದ ನಿಮ್ಮನ್ನು ಕೊಂದ ಕೌಂತ್ಯರ ಕಣ್ಣೀರಿನೊಡನೆ ನಿಮಗೆ ದುಃಖಾಶ್ರುಗಳನ್ನು ಅರ್ಪಿಸುವನಲ್ಲದೆ ಬರೀ ಕಣ್ಣೀರಿನಿಂದ ನಿಮಗೆ ದುಃಖಾಶ್ರುಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಚ್ಛಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವರಲ್ಲವೇ, ಬರೀ ಪಿಂಡ ಪ್ರದಾನ ಮಾಡಲಾರೆ. ಚಂಪರೋಗರಿಪರರ ವೇದಯಜ್ಞ ರಂಗದಲ್ಲಿ ಪಾಂಡವರ ಮಿದುಳ ಮಲ್ಲಿಗೆ ಹಾರವನ್ನು ಕೌರವೇಶರ ಕೊರಳಿಗೆ ಹಾಕುವೆ ನನ್ನ ತಂದೆ ಜಯಕಾರದಲ್ಲಿ. ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿದ ಅಗಸ್ತ್ಯನ. ಮಂಗಳಮಸ್ತು ಗುರುಪುತ್ರ ಅಶ್ವತ್ಥಾಮನಿಗೆ.
ನೀನಾರಮ್ಮ? ಅರಮನೆಯ ದಾಸಿ ನಾನು. ನನ್ನನ್ನು ಕಂಡ ಕಾರಣ? ಸಾಮ್ರಾಜ್ಞಿ ಭಾನುಮತಿಯನ್ನು ಕಾಣಬೇಕೆಂದು ತಮ್ಮವಿಲ್ಲ. ಅಂತಹುದೇನಮ್ಮ? ನಡು ರಾತ್ರಿ ಸರಿಯಾಗಿ ಸಾಮ್ರಾಜ್ಞಿಯನ್ನು ತಾವು ಕಾಣಬೇಕೆಂದು ಚಿಂತಿಸಿದರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಶ್ಚಯಂತೆ ನಡು ರಾತ್ರಿಗೆ ಸರಿಯಾಗಿ ಬರುವೆನೆಂದು ತಿಳಿಸು. ಬರುವವಳ ಮನಸ್ಸೇ ಎಚ್ಚರಾಗು. ನಾನು ಮಲಗಿದರೆ ನೀನು ಮಲಗು. ನಾನು ಎಚ್ಚರಾದರೆ ನೀನು ಎಚ್ಚರಾಗು. ಮನಸ್ಸನ್ನು ಗೆದ್ದವನಿಗೆ ಅಸಂಖ್ಯ ವೀರನೆಂದು ನುಡಿಯುತ್ತಿದೆ ಅಮರರ ಬಾನುಲಿ. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಓ ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾವಿನ ಬಣ್ಣಕ್ಕೆ ಬೆವೆಗೊಳ್ಳದೆ ಅದರ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ಒಡೆದು ನೋಡಿದರೆ ನಿನಗೆ ಕಾಣುವುದು ನಿನಗೆ ಮನುಷ್ಯತ್ವದ ಮಹದಂತಸ್ತು. ಓ ಮನಸ್ಸೇ, ಪಾಂಡವರ ರಕ್ತ ಪಾಂಡವರ ರಕ್ತ ಮಾಂಸ ಮಧ್ಯಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನೆಂಬುದನ್ನು ಮಾತ್ರ ಬರೆಯುವುದು. ರಕ್ತ ಮಾಂಸ ಮಧ್ಯಾದಿಗಳೆಂಬ ಶಬ್ದಗಳನ್ನು ಆರ ನುಡಿದರು. ಓ ಗುರು ತರುಳ, ತಂದೆ ಸತ್ತಿದ್ದಕ್ಕಾಗಿ ದುಃಖ ವಿಹಲ. ಗುರುಪುತ್ರ, ಈಗ ಮನುಷ್ಯತ್ವನ್ನೇ ಮಣ್ಣುಗೂಡಿಸಿಕೊಂಡವರಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಇದೇ ತರುದ್ಗಾರ. ಓ ಪಾಂಡವರದ ಪಟ್ಟದರಸಿಯೇ, ನಿನ್ನಣ್ಣನು ನನ್ನ ತಂದೆಯ ಕತ್ತನ್ನು ಕೊಯ್ದಿರುವಾಗ ದ್ವೇಷವನ್ನು ಬದಿಗಿರಿಸಿ ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತನಾಡುತ್ತಿರುವೆ. ಅಂದ ಬಳಿಕ ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ. ಗುರುಪುತ್ರ, ಯಾವತ್ತೋ ಮನುಷ್ಯ ಕುಲವೇ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ. ಇದು ಈಗ ತಮ್ಮ ನಾಲಿಗೆಯಿಂದ ನುಡಿಸಿದ ಶಬ್ದಗಳು. ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಧ್ಯಾದಿಗಳೆಂಬ ಶಬ್ದಗಳಿಗೆ ದ್ವೇಷದ ಬಣ್ಣ ಬರೆದುದಲ್ಲದೆ ಇನ್ನೇನು? ಆ ಬಳಿಕ ಸಾಮಾನ್ಯರ ಪಾಡಾವುದು. ಮನುಷ್ಯತ್ವನ್ನೇ ಮಣ್ಣು ಕೂಡಿಸಿಕೊಂಡ ಮಾನವರಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಧ್ಯಾದಿಗಳೆಂಬ ಶಬ್ದಗಳಿಗೆ ದ್ವೇಷದ ಬಣ್ಣ ಬಳೆದದ್ದಲ್ಲದೆ ಇನ್ನೇನು? ಆ ಬಳಿಕ ಸಾಮಾನ್ಯರ ಪಾಡಾವುದು. ಗುರುಪುತ್ರ, ಎಂದು ಎಲ್ಲಿ ಕಣ್ಣಿಡಲಿ ಕಾಂಬೋದ ಕೈ ಸಾಗದವರ ಕೆನ್ನೀರು, ಸಬಲರು ಹರಿಸಿದ ನೆತ್ತರು. ಪ್ರೀತಿಯೇ ಪವಿತ್ರವೆಂದು ಸಮಸ್ತ ಸಮಾಜಕ್ಕೆ ತಳಹದಿ ಎಂದು ಉಪನಿಷತ್ತಿನ ಧರ್ಮ ಕಾರ್ಯಗಳು ಹಳೆಯ ಹೊತ್ತಿಗೆ ಮಾತಾಗಿವೆ ಮತ್ತು ಸುಳ್ಳಿನ ಕಂತಿಗಳಾಗಿವೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾರು? ಆ ಪರಮಾತ್ಮನು. ಆತನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಆದ್ದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆ ಪರಮಾತ್ಮನು. ಏನು? ಆ ಪರಮಾತ್ಮನು ರಕ್ತ ಪಿಪಾಸುವಾಗಿರುವನೇ? ಆಗದಿನ್ನೇನು? ಅಂತೆಯೇ ರಕ್ತ ಪಿಪಾಸುವಾದ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಮನುಷ್ಯ ಕುಲ ರಕ್ತಾಂಜಲಿಯ ತರ್ಪಣ. ನಡೆದಿರುವ ಭಾರತ ಯುದ್ಧವೇ ದರ್ಪಣ. ಅಶ್ವತ್ಥಾಮಾರರೇ, ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು. ಭಾರತೀಯ ಸ್ತ್ರೀ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿದರು ಸಮಸ್ತ ಮಾನವ ಕುಲದ ಪ್ರಗತಿಗೆ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟು ಒಂದನ್ನೈದು ಹನ್ನೊಂದನ್ನಾಗಿ ಮಾಡುವ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತಿನ ಪ್ರತಿ ಒಂದು ಅಕ್ಷರಕ್ಕೂ ಅಮರತ್ವ ಸಿರಿಗುಡಿಯ ಕಟ್ಟಿದ ಕೌರವೇಶ್ವರ ರಾಜದಂಡದ ಪ್ರಭಾವವಿದು.
ಗುರುಪುತ್ರ ಪಿತಾಮಹ ಭೀಷ್ಮರಂತೆ ನೀವು ಕೂಡ ಅಧರ್ಮಕ್ಕೆ ಹೆಗಲುಗೊಟ್ಟು ಈ ಭೂಮಿಯನ್ನೆಲ್ಲ ಸ್ಮಶಾನವಾಗಲೆಂದೆನಿಸುವಂತೆ ಮಾಡಲೆಣಿಕೆ ಹಾಕುತ್ತಿರುವಿರಾ? ಅಧರ್ಮ ನನ್ನಿಂದ? ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಹೆಗಲು ಕೊಟ್ಟವರಾರು? ಭೂಮಿಗೂ ಬಾನಕ್ಕೂ ಯೋಗ ಸೇತುವೆ ಕಟ್ಟಿ ಕಳೆ ಬರುವ ಕಳೆದಿಟ್ಟ ಪರಲೋಕದಲ್ಲಿ ಪುತ್ರ ಶೋಧನಾರ್ಥವಾಗಿ ಪರಬಟ್ಟು ದ್ರೋಣಾರ್ಯರ ದೇಹವನ್ನು ಆರ ಕಣ್ಸನ್ನೆಯಲ್ಲೇ ಕಡಿದು ಚೆಲ್ಲಿದನು ನನ್ನ. ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿ ಹಬ್ಬಿಸಿದ ಆ ಧರ್ಮರಾಯ ಮಹಾಮೋಸಗಾರನು ಕೃಷ್ಣ. ಆತನ ತಂಗಿ ನೀನು ಮಹಾ ಮಾಟಗಾರ್ತಿ. ಎಲೆ ಮಾಟಗಾರ್ತಿ, ನಿನಗೋಸ್ಕರ ಈ ಭೂಲೋಕವೇ ಅಡಕುಗೋಲಕವಾಗುತ್ತದೆ ಈ ಮಹಾವಿಪ್ಲವದಲ್ಲಿ. ಈ ಭೂಗೋಲಕ ಒಡಕ ಗೋಲಕವಾಗಲಿ, ಆದರೆ ಈ ಭಾರತಿ ಗರತಿ ಎಂಬ ಪುಣ್ಯ ಕೋಗಿಲೆಯ ಕೂಗು ಮುಗಿಲು ಮುಟ್ಟಲಿ. ಸೃಷ್ಟಿಯ ಹಿರಣ್ಯ ಗರ್ಭವೇ ತಲ್ಲೆಣಿಸುವಂತೆ ಮರುಧ್ವನಿ ಮಾಡುತ್ತಿರಲಿ. ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ ಎಂದು ತಾಕುಣಿ ತರುಂಡಮಲಿ ತಾಕುಣಿ ತರುಂಡಮಲಿ ತಾಸಿಡಿ ಧನಿಯ ಮಾಡಿ ನೋಡಿ, ತಾಸಿಡಿ ಧನಿಯ ಮಾಡಿ ನೋಡಿ, ತಾಕುಣಿ ತರುಂಡಮಲಿ ತಾಕುಣಿ ತರುಂಡಮಲಿ ಕಿಡಿದುಂಬಿ ಕಾಣಿ ಚಂಡಿ ಕಲರನೆ, ಕಿಡಿದುಂಬಿ ಕಾಣಿ ಚಂಡಿ ಕಲರನೆ ರಘುತವ ಹೀರಿ ರಘುತವ ಹೀರಿ ತಾಕುಡಿ ಬಳೆಗ ತರುಂಡಮಲಿ ತಾಕುಡಿ ಬಳೆಗ ತರುಂಡಮಲಿ ತರುಂಡಮಲಿ ತರುಂಡಮ ಬೊಂಬೆ ಹೇಳುತ್ತೆ ದಯವಿಟ್ಟು ಪ್ಲೀಸ್ ಮಠ ಕೆಲ್ಸ ಮಾಡ್ರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ತಂದು ಹೊಸಲಿಗೆ ಎಂದು ಬೆಳಕಿದೆ ಮನೆಯ ಮನದೊಳಗಿಂದು. ಆರಾಧಿಸುವ ರಾಜರತ್ನವ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಉರುಳಿ ಹೋಗದು ನೋಡು ತಲೆಯ ಬಾಗದು. ಚಂದ್ರನೊಬ್ಬ ರಾಜನು ಒಬ್ಬ, ಆ ರಾಜನು ಒಬ್ಬ. ನೋಡು ತಲೆಯ ಬಾಗದು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನದೊಳಗಿಂದು. ಆಡಿಸಿ ನೋಡು, ಬೀಳಿಸಿ ನೋಡು ಎಂದು ತೋರದು. ಯುದ್ಧ ಯುದ್ಧ ಯುದ್ಧ. ಭೀಷ್ಮ ದ್ರೋಣರು ಬಿದ್ದರು, ಇನ್ನೂ ಯುದ್ಧ ಮಾಡೆಂದು ಬೋಧಿಸುತ್ತಿರುವನು ಆ ಮಾವ ಶಕುನಿ. ಯುದ್ಧದಿಂದ ನಾಡೆಲ್ಲ ಹಾಳಾಗಿ ಗೂಬೆಗಳ ಗೂಡಾಗಿ ಸುಡುಗಾಡಾಗುವ ಸಮಯ ಬಂದೊದಗಿದರು. ಬಿಡಲೊಲ್ಲನು ಶಕುನಿ ಮಾವನು ತನ್ನ ಒಂಟಿ ಹಿಡಿದವನು. ಸಾಯುವರು ನಾವು ಬಡಪಾಯಿಗಳು, ಮಾವನಿಗೇನು ಮೆರೆಯುತ್ತಿರುವನು ಅವನ ಬಂಗಾರದ ಹೊಟ್ಟೆ ಡೊಳ್ಳಾಗಿ. ಶರೆಗೂ ಸೈನಿಕನಿಗೂ ಅಗದಿ ಅಗದಿ ಸಮೀಪದ ತಗಡಿ. ಈ ಸೈನಿಕ ಪೋಷಾಕ ಮೈ ಮೇಲೆ ಹಾಕಿಕೊಂಡು ಕೂಡಲೇ ಆರಿ ಬಂದಳು ಈ ಬಹಾದೂರಿ ಹತ್ತಿರ. ಈ ಖಡ್ಗವನ್ನೇ ಕಾಣುತ್ತದೆ, ಈ ಕೈಕಾಲುಗಳನ್ನು ಕಳೆದುಕೊಳ್ಳುವ ಸೈನಿಕ ಪೋಷಾಕ ಮೈಲೇರಿಸಿದ ಶಂಖದತ್ತ. ನನ್ನದೇನೋ ಗೂಢಾಚಾರಣ ಕೆಲಸವಂತೆ. ಮೊದಲು ತೊಡಿಸಿದ ಕರಿ ಪೋಷಾಕ ತೆಗೆದು ಸಿಕ್ಕಿಸಿದ ಈ ಬಿಳಿ ಪೋಷಾಕ ಮೈಗೆ. ಕಂಚಿ ಆರ್ತು ಹಿರೇ ಉದ್ರಿ ಸಿಕ್ತಿ ಡೊಗ್ಗಲೇ ಮಗನೇ. ಎಲ್ಲವೋ ಎಲ್ಲೋ ಮಾವ ಶಕುನಿ, ನಿನ್ನ ಮನೆಯಾಳಾಗ ನನ್ನಂತವನನ್ನು ಹಿಡಿದು ತಂದ ನಾಯಿ ಮಿಕ ಹಿಡಿದಿತ. ಇಷ್ಟು ತಿಳಿಯದ ಶಕುನಿ ಮಹಾರಾಜರು ಎಷ್ಟೊಂದು ಮಹತ್ವ ಕೊಟ್ಟಿರುವರು ಆ ದುರ್ಯೋಧನ ಮಹಾರಾಜರು. ತಿಳಿಯಲಿಲ್ಲ ಕೌರವರಿಗೆ ನಿನ್ನ ಭಾವ, ತಿಳಿಯಲಿಲ್ಲ ಕೌರವರಿಗೆ ನಿನ್ನ ಭಾವ. ಬಂದು ಗಂಡನ ಮಾವ
ಒತ್ತಿತೋ ಜಗಳ ಗಡ ಒತ್ತಿತೋ ಜಗಳ ನೆಲವೆಲ್ಲ ನೆತ್ತರದ ಬೊಂಬಳ ಗಣ್ಣಿನ ಮಾವ ಕೊಳಕೆ ಕೊರಡಿ ಕಾವ ಮಂಜು ಗಣ್ಣಿನ ಮಾವ ಕೊರಡಿ ಕಾವ ಶಕುನಿ ಕೈಯಲ್ಲಿ ಕೊಟ್ಟ ಗಡ ಒತ್ತಿತೋ ಜಗಳ ಗಡ ಒತ್ತಿತೋ ಜಗಳ ನೆಲವೆಲ್ಲ ನೆತ್ತರದ ಬೊಂಬಳ ಮಂಜು ಗಣ್ಣಿನ ಮಾವ ಕೊಳಕೆ ಕೊರಳಿ ಕಾವ ಮಂಜು ಗಣ್ಣಿನ ಮಾವ ಕೊಳಕೆ ಕೊರಳಿ ನೋಡಿದರೆ ನಮ್ಮ ಸೈನಿಕರಂತೆ ಕಾಣುತ್ತಿರುವರು, ಆದರೆ ಇವರ ವಿಚಿತ್ರ ಪ್ರವೃತ್ತಿ ಸಂಶಯಕ್ಕಾಸ್ಪದವಾಗಿದೆ. ಹೇಳು, ಎದ್ದೇಳು, ನುಡಿಸು ನಾಲಿಗೆ ನೀರಾರಂಭುದು. ಹುಸಿಯ ನುಡಿದರೆ ಇನ್ನೇ ಹಣವಾಗುವೆ. ನೂರು ವರ್ಷಗಳು ತುಂಬಿದವು ನವಲಿ ಪಕ್ಕ. ಏನು ನವಲಿ ಪಕ್ಕ? ಹ್ಞೂನ್ರಿ, ನನ್ನ ಹೆಸರು ನವಲಿ ಪಕ್ಕ, ನಮ್ಮ ಅಪ್ಪನ ಹೆಸರು ವನ್ನಿ ಕುಕ್ಕ, ಅಡ್ಡ ಹೆಸರು ಸಕ್ರಿ ಮುಕ್ರಿ. ನೀನೇತಕ್ಕೆ ಈ ಪೋಷಾಕ ಹಾಕಿರುವಿ? ಇಲ್ರಿ, ನಾನು ಹಾಕಿಕೊಂಡಿಲ್ರಿ, ಹಿಡಿದು ತೊಡಿಸ್ಯಾರ್ರಿ. ಆ ಶಕುನಿ ಮಾವರ ಶಿಷ್ಯೋತ್ತಮ ಶಾಂಕದತ್ತನ್ರಿ ಮೊದಲು ತೊಡಿಸಿದ ಕರಿ ಪೋಷಾಕ ತೆಗೆದು ಶಿಕ್ಕಿಸಿದ ಮೈಗೆ ಈ ಮುಳಿ ಪೋಷಾಕ. ನನ್ನದೇನೋ ಗೂಢಾಚರಣೆ ಕೆಲಸವಂತೆ ಹೇಳಿ ಕಳಿಸಿಕೊಟ್ಟಾರ್ರಿ. ಅದಾವ ಕೆಲಸ ಹೇಳು. ಬುದ್ಧಿ, ನನ್ನ ಜೀವಕ್ಕೆ ಭಯವಿಲ್ಲವೆಂದು ಅಭಯ ಕೊಟ್ಟರೆ. ನಿನ್ನ ಜೀವಕ್ಕೇನು ಭಯವಿಲ್ಲ, ಈಗ ಅಭಯ. ಪಾಂಡವರ ಗುಡಾರಗಳಲ್ಲಿ ಒಂದು ಕೆಂಪು ಬಣ್ಣದ ಕುತನೆಯ ಗುಡಾರವಿದೆ. ಅದಕ್ಕೆ ನಾನು ಕೊಳ್ಳಿ ಕೊಡ್ಬೇಕಂತ್ರಿ. ಏನಕ್ಕೆ ಆಗಿದ್ಯಲ್ಲವೇ ಸಿದ್ಧ? ಇಲ್ಲ ಬುದ್ಧಿ ಇಲ್ಲ. ನನ್ನ ಬಾಯಿ ಕದ ಕಟ್ಟಿ ಘೋರ ಕರ್ಮದ ಗುದ್ದಿ ಕಟ್ಟಿ ರಾಜಾಜ್ಞೆ ಅಗಳಿ ಚಡಿದು ನನ್ನನ್ನು ಕಳಿಸಿಕೊಟ್ಟರ ಬುದ್ಧಿ, ಕಳಿಸಿಕೊಟ್ಟಾರ. ಬುದ್ಧಿ, ನಿಮ್ಮ ಕುತ್ತಿಗೆಯಲ್ಲಿ ನುಡುಕುತ್ತಿರುವ ನನ್ನ ಜೀವ ಮೈ ತುಂಬ ಹರಿದಾಡಲಿ. ಕೃಪೆ ಮಾಡಿ ನನ್ನನ್ನು ಬಿಟ್ಟು ಬಿಡು ಬುದ್ಧಿ, ಬಿಟ್ಟು ಬಿಡು. ಆಗದು, ಬೆಳಗಾಗವರೆಗೂ ಬಂಧನದಲ್ಲಿರು. ಅಯ್ಯೋ, ಹರಿಯದ ಹೆಂಡತಿ ಗಂಡನ್ರಿ ನಾನು. ನಿನ್ನ ಜೀವಕ್ಕೇನು ಭಯವಿಲ್ಲವೆಂದು ತಿಳಿ. ಭ್ರಮೆಗೆ ಬಿತ್ತಿಹರ ಶಕುನಿ ಹಲವ ಕತ್ತಿಯ ತಲ್ಲಿ ಸಾಯುವರು ವಿವೇಕದ ತೆಕ್ಕೆಯನ್ನು ಸಿಕ್ಕಿ. ನಡೀ ಪಕ್ಕ ಮುಂದೆ. ಪ್ರೇಮ ಪ್ರೀತಿ ಅನಂತ ಪಾರ, ಪ್ರೇಮ ಪ್ರೀತಿ ಅನಂತ ಪಾರ, ದಯಾ ಸಾಗರ.
ಗುರುಕುಲ ವಂಶದ ಜ್ಯೋತಿಯ ಕುಡಿ ಬೆಳಗಿಸು ನೀ ದಯದಿ ನೋಡಿ ಬೆಳಗಿಸು ನೀ ದಯದಿ ನೋಡಿ ದೇವ ದೇವನೇ ಕಾಪಾಡಿ ದೇವ ದೇವನೇ ಕಾಪಾಡಿ ದಯಾ ಅನಂತ ಪಾರ ಪ್ರೇಮ ಅನಂತ ಪಾರ ದಯಾ ಸಾಗರ. ಓ ಗುರುಪುತ್ರ, ನಿನ್ನ ಶುಭಾಶೀರ್ವಾದಗಳ ಅಮೃತದ ಮಳೆ ಸುರಿಯುತ್ತಿರಲಿ, ಅದರೊಳಗೆ ತೊಪ್ಪನೆ ತೊಯ್ದುಕೊಳ್ಳಲಿ ನನ್ನೀ ದೇಹ. ಓ ಅಶ್ವತ್ಥಾಮ ಗುರುವೇ, ಇನ್ನಾರು ಕಾಣರು ನಿನ್ನೆದೆಯಾಳ. ನೀನೇ ಪಾಂಡವರಿಗೆ ಪ್ರತಿ ಕಾಳ, ಕೌರವೇಶನಿಗೆ ಬಲ್ಲಿದ ಬಿಲ್ಲಾಳ. ಒದಗಿ ಬಂದ ಹೊತ್ತಿನಲ್ಲಿ ಕೌರವೇಶನ ಕಾಳ ಕುತ್ತನ್ನ ಕುಡಿದ ಅಗ್ನಿಮುಖ ಅಗಸ್ತ್ಯ ನೀನು. ಕುರುಪತಿಯ ವೀರ ಬಿಲ್ಲಾಳುಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು, ನನ್ನೇ ಮಾಂಗಲ್ಯ ರಕ್ಷಿಪುದಕ್ಕೆ. ಆ ಯಮನ ಹಸುವ ನುಂಗುವ ಪ್ರತಿ ನೀಲಕಂಠನು ನೀನು. ಓ ಕಾಮರಾಜ್ಯದ ಧೂರ್ತ ಛೋರಿ, ಏನಿದು ದೊರೆಯೇ ನಿಮ್ಮೆದೆಯ ಒಳಗನೆ? ಮಳೆ ಬಿಲ್ಲಿನ ಬಣ್ಣದ ಬಗೆಯ ನಗೆಯಲಿ ನೀ ಕಾಲ ಕಳೆದಿರುವಿ ನನ್ನೊಡನೆ. ಎಲೆ ಭಾನುಮತಿ, ಆ ಗಂಧರ್ವನು ಬಿಗಿದು ಕಟ್ಟಿದ್ದ ಕೋಡಗದ ಗಟ್ಟನ್ನು ಎಂದು ನಿನ್ನ ಕರದಿಂದ ಬಿಚ್ಚುವುದಾಗಲಿಲ್ಲವೋ ಅಂದೇ ಮಂಡಿಸದೆ ಈ ಕೌರವೇಶನ ಕಣ್ಣಿಗೆ. ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ. ಆದರೆ ಇಷ್ಟು ಮಾತ್ರ ನಿಜ ನಾಥ, ಆ ಕೃಷ್ಣನ ತಂತ್ರ ಕಲೆ ಸ್ತ್ರೀತ್ವದ ನೆಲೆ ಅಮರ ಉಲ್ಲಾಸದಿಂದ ಜೊತೆಗೂಡಿ ಆ ದ್ರೌಪದಿಯ ಕೈ ಬೆರಳುಗಳ ಮುಂದೆ ಕುಣಿಯುತ್ತಿರುವಂತೆ ಕಾಣುತ್ತಿತ್ತು. ಕಾರಿರುಳಿನ ಕತ್ತಲ್ ಗದ್ದವ ಕೊರವ ಮಿಂಚು ಹಡಿಯುವಂತೆ ಕಾಮಿನಿಯ ಎದೆಯಿಂದ ಚಿಮ್ಮಿ ಹೊಳೆಯುವುದು ಮಿಂಚಿನಂತ ಮಾತು. ಅಂತೆಯೇ ಕಾಮಿನಿಯ ಕುವಕಕ್ಕೆ ಮಂಕಾಗಿ ಮೂಕವಾಗಿದೆ ಈ ಜಗದ ಜಾಣತನ. ಈ ಕಾಪಟ್ಯದಾಕೃತಿಯ ಮೇಲೆ ಕರತಿ ಎಂಬ ಮೋಹದ ಮುದ್ರೆಯನ್ನು ಒತ್ತಿ ಕೈ ಮರತೆ ಮಹಾಮೋಹದಲ್ಲಿ ಮುಳುಗಿ. ಓ ನನ್ನೊಡೆಯನೆ, ಓ ನನ್ನೊಡೆಯನೆ, ನೀ ನಿನ್ನ ಜೀವನದ ನೌಕೆಗೆ ಧ್ರುವ ನಕ್ಷತ್ರ. ಎಲೆ ಭಾನುಮತಿ, ಗಂಡನಾತ್ಮದೊಳಂತ ಶಕ್ತಿ ತುಂಬುವವಳು ಹೆಂಡತಿ. ಅವಳ ಆಗದಿರ ಗರತಿ ಆ ಪುರುಷನ ಪರಾಕ್ರಮಕ್ಕೆ ಚ್ಯುತಿ. ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದೋ ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ವೈರತನ ಸುಳಿದಿರುವುದೋ ಅಲ್ಲಿ ದೊರಕ ಜಮಗೆ ಜಯ ಸಿರಿಯ ದೊರೆತನ. ಸೋಲಿನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಕಿಡಿದುಂಬಿದ ನುಡಿಗಳನ್ನಾಡಿದೆಯೋ ಸಿಡಿಲು ಸಿಡಿದಂತೆ ಈ ಗರತಿಯ ಮೈ ಮೇಲೆ ಬಿದ್ದಿತ್ತು ಜಗಜ್ಜಾಲತನದ ಮಸಿ ಮುದ್ದೆ. ಜಗಜ್ಜೀವನ ಜಂಜಾಟದಳು ನೀವು ದಾರಿ ದಿಕ್ಕುಗಳನ್ನ ತಪ್ಪಿದರು ಭಾರತೀಯ ಗರತಿಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿದರು. ದಾರಿ ತಪ್ಪಿದೆ, ದಿಕ್ಕು ತಪ್ಪಿದುದು ನಿಜ. ಆದರೆ ಭಾನುಮತಿ ಇಂದನ್ನ ಕೈ ಹಿಡಿದು ದಿನದ ದಾರಿಯಲ್ಲಿ ತಂದಿರಿಸಿದರು ನನ್ನ ಮಾವ ಶಕುನಿಯವರು. ಓ ನನ್ನೊಡೆಯನೆ, ನಿಮ್ಮ ಮಾವ ಶಕುನಿ ಖಲಹೃದಯಿ. ಅವನಲ್ಲಿ ದೇವ ಭಾವನೆಗೆ ಎಳ್ಳು ನೀರು, ಜಗವೆಲ್ಲ ನೀಚ ಭಾವನೆಗೆ ಬೆಳೆ ನೀರು. ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಬಿತ್ತಿರುವನು ಶಕುನಿ ವಿಷ ವಿಕಾರದ ಬೀಜಗಳನ್ನು ನಿಮ್ಮ ಹೃದ್ಭೂಮಿಯಳು. ನಾಥ, ನಾನು ನಿಮ್ಮ ರನ್ನ ಬಾಳಿದ ನೆಲೆಗಟ್ಟಿನ ಮೇಲೆ ಸ್ವರ್ಗ ಕಟ್ಟಲು ಆಶಿಸಿದರೆ ಆ ನಿಮ್ಮ ಮಾವನು ನಾಥ ಇನ್ನು ನೀನು ಕುಣಿಸಿದಂತೆ ಕುಣಿಯುವನಲ್ಲ ಈ ಕೌರವೇಶ. ನಾನೆಂದು ಕುಣಿಸಿಲ್ಲ, ಕುಣಿಸಲಾಶಿಸಿಲ್ಲ. ಆದರೆ ನೀ ಕುಣಿದಕ್ಕಂತ ಶಕುನಿ ಎದೆಯ ತಾಳಗತಿಯಲ್ಲಿ. ಇನ್ನಾದರೂ ಜಾಗರೂಕನಾದರೆ ನಿಮ್ಮನ್ನ ತಡೆಯುವ ಧೀರರಾರಿಲ್ಲ. ನಿಮ್ಮ ಗಂಭೀರ ಗರ್ಜನೆಗೆ ಕಂಪಿಸುವುದು ಜಗವೆಲ್ಲ. ಪ್ರಚಂಡ ಪರಾಕ್ರಮವು ನಿಮ್ಮೆದೆಯ ತುಂಬಿಹುದು. ಆದ್ದರಿಂದ
ವಿದ್ಯುತ್ ವೇಗದಿಂದ ಓಡಿ ಬರುತ್ತದೆ ಆ ಯಮನ ಕೋಣ. ಕೇಳದೋ ಅದರ ಕರ್ಕಶ ಕಠೋರ ಕಂಠಧ್ವಾನಂ. ಕಣ್ಣಲ್ಲಿ ಧಾರೆ ಮೂಡುತ್ತದೆ. ಇದು ಏನು ಉತ್ತರ ಕೊಡುತ್ತಿದೆ? ಈ ಭಾನುಮತಿಯ ಕಂಠದಲ್ಲಿ ಸ್ವೈರಿಣಿಯ ಸ್ವರ ಉಂಟೇನೆಂದು ಕರೆದು ಕೇಳಿ ಕೋಗಿಲೆಯ. ಈ ಭಾನುಮತಿಯ ನಡೆಯಲ್ಲಿ ಜಾರಿಣಿಯ ಡೊಂಕ ಹೆಜ್ಜೆ ಇರುವುದೇನೆಂದು ಗಜಲಕ್ಷ್ಮಿಯನ್ನ ಕೇಳಿ. ಈ ನಿಮ್ಮ ಪಟ್ಟದರಸಿಯ ನಡುವಡ್ಡಾಡಕ್ಕೆ ಇನ್ನಾವ ಗಂಡಸು ಕೈ ಇಟ್ಟಿರುವನೇನೆಂದು ಕೇಳಿ ತಿಳಿದುಕೊಳ್ಳಿ ಬರರಾಡಿ ಸಿಂಹಣಿಯ ಮುಖದಿಂದ. ಅವನವರ ಮುಖದಿಂದ ಕೇಳಿದಾಗಲೇ ಸಿಡಿದೆರಗಿದಂತಾಯಿತು. ಈ ನಿನ್ನ ಕಲಸಿದ ಕಳೇಬರವನ್ನು ಕಡಿದೊಗೆದು ಹೇಳು, ಎದ್ದೇಳು. ನಿನಗೆ ನಿಮ್ಮಮ್ಮ ಬೇಕು ಅಥವಾ ನಿಮ್ಮಪ್ಪ ಬೇಕು? ನನಗೆ ನೀವಿಬ್ಬರೂ ಬೇಕು. ಅಮ್ಮ ಅಮ್ಮ ಅಪ್ಪಾಜಿ ಅಪ್ಪಾಜಿ, ನಮ್ಮಮ್ಮನ ಕೈಯಲ್ಲಿ ಅಮೃತವಿದೆ. ಯಾಕೆ ಅಮ್ಮ? ಆರೊಡನೆ ಜಗಳಾಡದೆ ಎಲ್ಲರೊಡನೆ ಗೆಳೆತನವನ್ನ ಕಟ್ಟು, ಹಗೆತನವನ್ನ ಬೆಟ್ಟು. ಕಾಂತ, ಸಾರ್ವಭೌಮನು ನೀನು, ಸೇವಕಿಯು ನಾನು. ನನಗೆ ನೀನಾವ ಪಾತ್ರ ಕೊಟ್ಟರೂ ಚೆನ್ನಾಗಿ ಕಳಕಟ್ಟುವಂತೆ ಅಭಿನಯಿಸುವೆ ನಿಮ್ಮ ಬಾಳಿನ ರಂಗಭೂಮಿಯ ಮೇಲೆ. ನಿಮಗೆ ತಲೆಭಾರವಾದ ನನ್ನಿಂದ ಎಂಬುದರ ನೆನಪು ಉದುರಲ್ಲದೆ ನಿನ್ನ ಬರಿದಲಿ ಒಳಗಿಂದ ಒಂದು ನಿನ್ನಂಬಿಗಿದು ಕೊಂಡೊಯ್ದಿದ್ದೋ ಚಿತ್ರಸೇನ ಗಂಧರ್ವನೇ ನಾನು. ಅಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಅರ್ಜುನ, ಇಂದು ನಿನ್ನ ಬದ್ಧ ವೈರಿ. ಅಂದಿನ ಭೀಷ್ಮ ದ್ರೋಣರಿಲ್ಲ, ಇಂದಿನ ಹಸ್ತಿನಾವತಿಯಲ್ಲಿ ಬಗೆಗಾಗಿ ನಿನ್ನೆದಗೇರಿದೆ ಬೇರೊಂದು ಬಣ್ಣ. ಎಲ್ಲವೋ ಕಲಗಾಣಿಯೇ, ಚೂದಾಟದ ಜಾಲದಲ್ಲಿ ಬಿದ್ದ ಅಕ್ಕಿಗಳಂತೆ ದಿಕ್ಕು ತಪ್ಪಿದ ಆ ಪಾಂಡವರ ಪಟ್ಟದರ್ಶ ಹುಟ್ಟ ಸೀರೆಯನ್ನು ಸೆಳೆಯಲೋ ಸಸದ ನರರಕ್ಕಸನೆ. ಆ ಸಮಯದ ಪಾಂಡವರೆದುಗಳು ಉಂಟಾದ ಪರಿತಾಪದ ಪರಿಚಯ ಎದೆಗೆ ಮಾಡಿಕೊಡಲಕ್ಕೆ ಈ ನಿಸರ್ಗವು ನನ್ನ ಕೈಯಿಂದ ಈ ನೋಟದ ಚಿತ್ತಾರ ಕೆತ್ತಿಸುವುದೇ ಮುಯ್ಯವರ್ ಬದಿಸಿ. ಎಲವೋ ಗರ್ವದೊಳಿರುವ ಗಂಧರ್ವನೇ, ಕರ್ಮ ನನ್ನನ್ನು ಕಟ್ಟಿ ಕೆಳಗುರುಳಿಸಲದನ ಮೆಟ್ಟಿ ನನ್ನೆದೆಯ ಗುರಿಯ ತಲುಪದೆ ತಡೆದವನಲ್ಲ ಈ ಜಲದಂಕವಲ್ಲ. ಎಲವೋ ಗಂಧರ್ವನೇ, ಭಾಗದೆ ಬದುಕುವ ಬಗೆಯ ಬಣ್ಣ ಹೊಯ್ದಿದೆ ಈ ಕೌರವೇಶನ ಕೆಚ್ಚೆದೆಗೆ. ಎಲವೋ ಗಂಧರ್ವನೇ, ಅಟಯೋಗದ ದಿಟದ ಚಿತ್ತಾರ ಈ ಪುರುಷಾಕಾರ. ಹಠಯೋಗದ ದಿಟ ಚಿತ್ತಾರ ಈ ಪುರುಷಾಕಾರ. ನೀನೀಗ ನಿಸಕ್ತನು ನಿರಾಧಾರನು. ನಾನೀಗ ನಿಶಕ್ತನು ನಿರಾಧಾರನು. ಭೀಷ್ಮ, ದ್ರೋಣ, ಅಶ್ವತ್ಥಾಮನನ್ನು ಮೀರಿರುವ ಮಹಾವೀರ ಕರ್ಣ ಕರಿಪುರದಲ್ಲಿರುವ ನೆಮ್ಮದನು ನೀ ಕಾಣದೆ ಬಂದುದಕ್ಕೆ ತಂದೆಯಾದಿಯಲವೋ ಗಂಧರ್ವನೇ. ನಿನ್ನ ವೀರ ಕಣ ಅಂದಿನ ನೋಟದಲ್ಲಿ ನಿಂತು ನೋಡ್ತಿರುವ ನಿನ್ನ ಗೆಳೆಯ ಕರಡ ಕಣ್ಣು ಮಿಳಮಿಳನೆ ಬಿಡುತ್ತ ನಿನ್ನ ವೀರ ಕರಡ ನನಗೆ ದೃಢ ಸಮಾನ. ಮೂರು ಮನೆಗೊಂಡ ಕಾಳಿಯ ಕೈಯ ತ್ರಿಶೂಲಕ್ಕೆ ಜಗ
ಕಚ್ಚಿಕ್ಕಿ ಕೊಲ್ಲುವೆ. ಸುನಾನುಗಿಯ ಭಾನುಮತಿ, ನನ್ನ ಗಂಧರ್ವ ಲೋಕಕ್ಕೆ ಬರುವೆಯೋ ಇಲ್ಲವೇ ನಿನ್ನ ಕಂದನನ್ನು ಕಳೆದುಕೊಳ್ಳುವೆಯೋ? ಅದು ನನ್ನ ವಿಮಾನಕ್ಕೆ ಕಟ್ಟಿದ ಗಂಟೆ ನುಡಿಯುತ್ತದೆ. ಅದು ನುಡಿತ ಮೂರು ಮುಗಿಯುವುದರೊಳಗಾಗಿ ಏನಿದು? ನಾನು ಅವನ ಓಟವನ್ನು ನೋಡುತ್ತಲಿರಬೇಕು. ಸಾಮ್ರಾಟ ಯಾರು? ಚಿತ್ರಸೇನ ಗಂಧರ್ವನೇ, ಗುರು ರಾಜ್ಯದ ವೈರಿ, ಎಲವೋ ಗುಣಹೀನ ಗಂಧರ್ವನೇ, ಮೊದಲು ಬಿಡಿಸಿಕೋ ಕೌರವೇಶನ ಪಾಶವನ್ನು. ನಾನು ಕೈ ಸನ್ನೆ ಮಾಡುವ ಮೊದಲೇ ಗರ್ಜನೆ ಎಡಗಿದ ಸಿಡಿಲಿನಂತೆ ಕಾಣುವೆಯಲ್ಲ ಗಂಧರ್ವ ರಾಜನೇ. ಅಶ್ವತ್ಥಾಮನೆಂಬ ಆನೆ ಸತ್ತಿದೆ. ಆನೆ ಅಶ್ವತ್ಥಾಮ ಎಂಬ ಈ ನರಕೆಸರಿಗೆ ಮರಣವಿಲ್ಲ ಎಂಬುದು ನಿನಗೆ ಗೊತ್ತಾಗಿರಲಿಲ್ಲವೇ? ಓ ಕಾಮಲೋಕದ ಖೇಚರನೆ, ಬಿಗಿ ಬಂದಿಲ್ಲದ ಖೇಚರಾಂಗದಿಯ ಮೂಗನ್ನು ಕೊಯ್ದು ಖೇಚರಿ ಕುಲದ ಗರ್ವವನ್ನೇ ಶೀರ್ಣ ಆ ಗಂಡೆದೆಯೇ ಈ ಭಾರತೀಯ ಗಂಡು ಬಲದ ಉಂಟೆಂಬುದನ್ನು ಗಂಟಿಟ್ಟುಕೊಳ್ಳುವ ಗಂಧರ್ವನೇ ನಿನ್ನ ಬದಲಿಗೆ. ನನ್ನನ್ನು ನೋಡುತ್ತಲೇ ನಿನ್ನ ಕೈಕಾಲುಗಳ ನಾಡಿ ಸ್ಪಂದನ ನಿಂತಿದೆ. ನಿನ್ನನ್ನು ಕೊಲ್ಲಲು ನನ್ನ ಧರ್ಮದ ಕೈ ಹೇಳದು. ಆದ್ದರಿಂದ ಬೇಗನೆ ಇಲ್ಲಿಂದ ಕಣ್ಮರೆಯಾಗು. ಘೋರ ಗರ್ಜನೆಯೋಳು ಸಿಡಿಲಿನಂತೆರಗಿದ ಆ ಗಂಧರ್ವನು ಗರ್ಜನೆ ಎಡಗಿದ ಸಿಡಿಲಿನಂದದಿ ಮೌನದಲ್ಲಿ ಮರೆಯಾದುದೇಕೆಂಬುದರ ಕಾರಣ ಗೊತ್ತಾಯಿತೆ ಗಜಪುರದ ಅರಸನೇ. ಸಾಮ್ರಾಟ, ಒಂದಾನೊಂದು ಸಮಯದಲ್ಲಿ ನನ್ನ ತಾಯಿ ಹೀಗೆ ಹೇಳಿದ್ದಳು, ಮಗು ಅಶ್ವತ್ಥಾಮ, ಮಗು ಅಶ್ವತ್ಥಾಮ, ನಿನ್ನಂ ಕಂಡೊಡನೆ ಕಿಂಪುರುಷರು ಕಣ್ಮುಚ್ಚುವರು, ಗಂಧರ್ವರ ಬಾಯಿಗೆ ಬೀಗ ಬೀಳುವರು. ಆಗ ನಿನ್ನ ಹತ್ತಿರದಲ್ಲಿ ನಿಂತ ಕುಲಸತಿ ಮಹಾಗರತಿ ಎಂದು ತಿಳಿ ಸಮಸ್ತ ಭಾರತ. ಆಹಾ ಆಹಾ, ನನ್ನ ಹೆತ್ತ ತಾಯಿಯ ಮಾತು ಸತ್ಯವಾಯಿತೆಂದು. ಅಕ್ಕ ಅಕ್ಕ, ಏನಿಲ್ಲಕ್ಕ, ಬ್ರಾಹ್ಮಣ ಧರ್ಮವೇ ನನ್ನ ರೂಪದಲ್ಲಿ ಇಂದು ಬಾಗುತ್ತದೆ ಗರತಿಯ ಪಾದದಲ್ಲಿ. ಗರತಿ ಯಾವುದೇ ಕುಲದವಳಿರಲಿ, ಯಾವುದೇ ಮತದವಳಿರಲಿ, ಆ ಗರತಿಯ ನಾಮೋಚ್ಚಾರವೇ ಗಾಯತ್ರಿ ಮಂತ್ರ ಸಮಸ್ತ ಭಾರತ. ನಮಸ್ತೆ. ಓ ಆರ್ಯಪುತ್ರ, ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮ ಮಲ್ಲ ಇಂದಿನ ಕುರುಜೀವನ ರಂಗದಲ್ಲಿ ಅಲ್ಲವೇ ಆರ್ಯಪುತ್ರ? ನನಗೊಂದು ತಿಳಿಯದಾಗಿದೆ. ವಿಚಿತ್ರ ಸನ್ನಿವೇಶದಲ್ಲಿ ನಾನಿದ್ದೇನೆ. ಬೆಳ್ಳಗಿರುವುದೆಲ್ಲ ಹಾಳಲ್ಲ. ಓ ಛಲದಂಕ ಮಲ್ಲ, ಬರೀ ಸಂಶಯದಲ್ಲಿ ಕುರುಡನಂತಾಗದಿರು. ಕಾಂತ, ಕೆಕ್ಕರಿಸಿ ಕಣ್ ತೆರೆಯದಿರೆ. ಸತ್ಯವಾಗಿ ಸೂರ್ಯಗೊಳ್ಳುವರು ಹಗೆಗಳು ಹಸ್ತಿನಾವತಿಯ ಅಷ್ಟೈಶ್ವರ್ಯವಂತ. ಕಣ್ಣಿಲ್ಲ ಕತ್ತಲಿಗೆ, ಕಣ್ಣಿಲ್ಲ ಕತ್ತಲಿಗೆ. ವಿಕಾರವಶರಾದ ಗಜಪುರದರಸನ ಬಿಡಾರವನ್ನ ನಾನೀಗ ಹಸ್ತಿನಾವತಿಗೆ ಹಿಂತಿರುಗಿದೇನೆ? ಶಕುನಿ ಮಾವನವರಿಗೆ ಸುದ್ದಿ ಮುಟ್ಟಿಸಿದೆ. ಸದ್ಯಕ್ಕೆ ನಿನಗೆ ಬಿಡುವೆಂದು ಹೇಳಿದರು, ಅದಕ್ಕೆ ಹಸ್ತಿನಾವತಿಗೆ ಹಿಂತಿರುಗಿದೆ. ಆ ಶಕುನಿ ಮಾವನಿಗೇನೋ ಸುದ್ದಿ ಮುಟ್ಟಿಸಿದಿ, ಆದರೆ ನಿನ್ನ ಗಂಡನ ಸುದ್ದಿ? ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಗಂಡ, ಬೂದಿ ಮುಚ್ಚಿದ ಕೆಂಡ,
ನಾಥ, ನನ್ನ ಪ್ರಾಣನಾಥ. ನಿನ್ನ ಗಂಡನ ತಲೆಯ ಮಿದುಳು ಮಜ್ಜಿಗೆಯಾಗಿ ಹುಳಿ ನಾಥ ಹಿಡಿಯುವ ಹೊತ್ತು ಬಂದಿದೆ. ಅಯ್ಯಯ್ಯ ನವಲಿ ಪಕ್ಕ, ಅಯ್ಯೋ ನವಲಿ ಪಕ್ಕ. ಅಳಬೇಡ ಅಳಬೇಡ, ನಾನಿರುವೆನಲ್ಲ. ತಡ ಮಾಡಿದರೆ ನಿನ್ನ ಗಂಡ ಯಮಲೋಕ ಕಂಡ. ಹಾಗಾದರೆ ನಾನೇನು ಮಾಡಲಿ? ನನ್ನ ಮಾತಿನಂತೆ ನೀನು ನಡೆಯುವುದಾದರೆ ಏನೆಂದು? ಇದು ನೀನು ಚೆಲುವಿನ ಹೂ ಬಕೊಳ, ನಾನು ಈ ಹೂವಿನ ಆಸೆಗೆ ಬಂದ ಗುಯಿ ಗುಯಿ ಗುಂಗಿ ಹುಳ. ಅಯ್ಯೋ 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 ಅಯ್ಯೋ, ನಿನ್ನ ಮೂರು ಬಿಚ್ಚಿ ಮಣ್ಣಾಗ ಮುಚ್ಚಲಿ. ಥು, ಏನು ನಿನ್ನ ಬಾಯಿ? ಯಾಲಕ್ಕಿ ಕಾಯ, ಏ ಸುಗ್ಗಿ ಬಣ್ಣದ ಎಣ್ಣೆ, ನಿನಗಿನ್ನು ಗೊತ್ತಿಲ್ಲ ಈ ಸೈನಿಕನ ಕಣ್ಣು. ಆಹಾ, ಅದೇನು ಶಿವನ ಉರಿಗಣ್ಣಲ್ಲ. ನಿನಗಿನ್ನು ಗೊತ್ತಿಲ್ಲ ಈ ಸೈನಿಕನ ದರ್ಪದ ಚಕ್ರ. ಅದೇನು ವಿಷ್ಣುವಿನ ಚಕ್ರ ಅಲ್ಲ. ಏಯ್ ಕೋಡಂಗೆ ನಾಯಿ. ಎಲೇ ಮದಹಂಸಿ, ನನ್ನ ಮಾತನ್ನು ಸ್ವಲ್ಪ ಕೇಳು. ಏನು? ನನ್ನ ಮಾತನ್ನು ಸ್ವಲ್ಪ ಕೇಳು. ಕೇಳುವುದಿಲ್ಲ. ಏನದು ಹೇಳು.
ಕುಂಸಿ ಮತ್ತೇನು ಕುಡಿಯುವುದಕ್ಕೆ ನೀರು ತರಲೆ? ಸದ್ಯಕ್ಕೆ ನೀರೇನು ಬೇಡ. ಚಾ ತರಲೆ? ಹಾಗಾದ್ರೆ ತಮಗೇನು ಬೇಕು? ಸದ್ಯಕ್ಕೆ ಇನ್ನೊಂದು ಹೋಗಿದ್ರೆ ಅದ ಕುಂಸಿ. ನೀನು ಎಲ್ಲಿ ಹೋದರೂ ಬಿಡುವುದಿಲ್ಲ. ನಿನ್ನ ರುಂಡವನ್ನು ಚೆನ್ನಾಗಿ ಶ್ರೀ ಸುಯೋಧನ ಮಹಾರಾಜ ಬಹುಪರಾಗ್ ಛಲದಂಕ ಮಲ್ಲ ಸುಯೋಧನ ಮಹಾರಾಜ್ ಕಿ ಸುಯೋಧನ ಮಹಾರಾಜ್ ಕಿ